ವಿದ್ಯಾರ್ಥಿಯಾಗಿ ಇಂದು ನಿಮ್ಮೊಂದಿಗೆ ಹಲವು ವಿಷಯಗಳನ್ನ ಹಂಚಿಕೊಳ್ತಾ ಇದ್ದೇನೆ. Online 8th class sharing of knowledge, that is training program 2020. Hearty welcome to you all, my dear teachers. How is the effort towards the mathematics? ನಮ್ಮ ಎಫರ್ಟ್ ಹೇಗಿರ್ಬೇಕು, ಗಣಿತದ ಜೊತೆಗೆ ಹೇಗಿರ್ಬೇಕು? ಸಾಮಾನ್ಯವಾಗಿ ಹೇಳುವಂತಹ ಮಾತು ಗಣಿತ ಕಬ್ಬಿಣದ ಕಡಲೆ. ಅದನ್ನ ಸ್ವಲ್ಪ ಕಡಲೆಯನ್ನ ಬಿಸಿ ಮಾಡ್ಬಿಟ್ರೆ ಏನಾಗುತ್ತೆ? ಸ್ವಲ್ಪ ಬಿಸಿ ನೀಡಿದಾಗ ಅದು ಪುಟಾಣಿ ಆಗತ್ತೆ. ಆ ಪುಟಾಣಿಯನ್ನ ನಂತರ ಗಿರಣಿಗೋ ಹಾಕ್ಬಿಟ್ರೆ ಹಿಟ್ಟಾಗತ್ತೆ. ಆ ಹಿಟ್ಟಿನ ಜೊತೆಗೆ ಬೆಲ್ಲವನ್ನ ಸೇರಿಸ್ಬಿಟ್ರೆ ಲಡ್ಡು ಆಗುತ್ತೆ, ಸಿಹಿಯಾದಂತ ಲಡ್ಡು ಆಗುತ್ತೆ. ಹಾಗಾದ್ರೆ ಕಬ್ಬಿಣದ ಕಡಲೆಯನ್ನ ಇದನ್ನ ನಾವು ಸಿಹಿಯಾದ ಲಡ್ಡುವನ್ನಾಗಿ ಮಕ್ಕಳಿಗೆ ನೀಡುವಂತ ಪ್ರಸಂಗ ಇದು. ಸಾಮಾನ್ಯವಾಗಿ ಎಲ್ಲಾ ಭಾಷೆಗಳನ್ನ ನೋಡುವುದಾದ್ರೆ ಕನ್ನಡದ ವರ್ಣಮಾಲೆ 49 ಅಂತ ಹೇಳ್ತೀವಿ, ಇಂಗ್ಲಿಷ್ ನಲ್ಲಿ 26, ಹಿಂದಿಯಲ್ಲಿ 45. ಗಣಿತಕ್ಕೆ ಬಂದ್ರೆ ಇರುವಂತಹ ಅಂಕಿಗಳು ಕೇವಲ 10 ಆದ್ರೂ ಕೂಡ ಮಕ್ಕಳಿಗೆ ಏಕೆ ಇದು ಕಬ್ಬಿಣದ ಕಡಲೆ? ಆ ಕಬ್ಬಿಣದ ಕಡಲೆಯನ್ನ ಸಿಹಿಯಾದ ಲಡ್ಡು ಆಗಿ ಈ ದಿನ ನಾವು ಅವ್ರಿಗೆ ಉಣಬಡಿಸ್ಬೇಕಾಗುತ್ತೆ. ಹಾಗಾದ್ರೆ ಎಫರ್ಟ್ ಹೇಗಿರ್ಬೇಕು? ಆ ಮಗುವಿನ ಎಫರ್ಟ್ ಹೇಗಿರ್ಬೇಕು ನೋಡಿ. ಇಟ್ ಈಸ್ ಗುಡ್ ಎಫರ್ಟ್ ಫಾರ್ ಸ್ಟೂಡೆಂಟ್ಸ್. ಯಾವುದು ಇಲ್ಲಿ 2 ಎಫರ್ಟ್ ಗಳನ್ನ ಕೊಡ್ತಾ ಇದ್ದೀವಿ. 0.99 raised to 365, ಇನ್ನೊಂದು 1.01 raised to 365. ಇಲ್ಲಿ 0.99 ಮತ್ತು 1.01 ಇರುವಂತಹ ವ್ಯತ್ಯಾಸ ಕಡಿಮೆ ಆದ್ರೂ ಕೂಡ ಅದರ 360 0.99 ಮೊದಲನೇ ದಿನ ಎಫರ್ಟ್ ಆಗ್ತಿದ್ರೆ ಮತ್ತೊಂದು ದಿನ ಅದರ ಡಬಲ್ ಹಾಗೇನೆ ಹಾಕ್ತಾ ಹೋದಾಗ ಬರುವಂತ ರಿಸಲ್ಟ್ ಏನಾಗಿರುತ್ತೆ ಅನ್ನೋದನ್ನ ಒಮ್ಮೆ ನೋಡ್ಕೊಳ್ಳೋಣ. 0.33 ಆಗಿರುತ್ತೆ. 0.99 ಎಫರ್ಟ್ ಹಾಕಿದಾಗ 0.33 ಆಗುತ್ತೆ. ಅದನ್ನೇ ಸ್ವಲ್ಪ ಚೇಂಜ್ ಮಾಡೋದಾದ್ರೆ 1.01 ಅನ್ನ ಹಾಕ್ಬಿಟ್ಟೆ ರಿಸಲ್ಟ್ ಏನಾಗುತ್ತೆ ಅಂದ್ರೆ 37.8 ಆಗುತ್ತೆ. ನೋಡಿ, ಇಲ್ಲಿ ಎಫರ್ಟ್ ಕಡಿಮೆ ಇದ್ರೂ ಕೂಡ ರಿಸಲ್ಟಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲಿ 0.33 ಆಗತ್ತೆ, ಇಲ್ಲಿ 37.8 ಆಗುತ್ತೆ. ಹಾಗಾಗಿ ಮಕ್ಕಳ ಎಫರ್ಟ್ ಹೀಗಿದ್ರೆ ಬಹಳಷ್ಟು ಉತ್ತಮ ಅಂತ ನಾನು ಹೇಳ್ತಾನೆ. ಪ್ರಾರಂಭ ಮಾಡ್ತಾ ಇದ್ದೀನಿ ಇವಾಗ. ಕಂಪೇರಿಂಗ್ ಕ್ವಾಂಟಿಟೀಸ್, ಕನ್ನಡದಲ್ಲಿ ಪರಿಮಾಣಗಳ ಹೋಲಿಕೆ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಇಂಗ್ಲಿಷ್ ಪದವನ್ನ ಬಳಸ್ತಾ ಇದ್ದೀನಿ ಬಹಳಷ್ಟು ಕಡೆ, ಅದಕ್ಕೆ ಒಂದು ಕ್ಷಮೆ ಇರಲಿ ನಮ್ಮಿಂದ. ಅಧ್ಯಾಯ ಕನ್ನಡದ ಪಠ್ಯವನ್ನ ನೋಡಿದಾಗ ಅಧ್ಯಾಯ 8ನೇದಾಗಿರುತ್ತೆ. ಇಲ್ಲಿ ಲರ್ನಿಂಗ್ ಪಾಯಿಂಟ್ಸ್, ಕಲಿಕಾಂಶಗಳು ಅಂತ ಹೇಳ್ತೀವಿ. ರೇಷಿಯೋ ಅಂಡ್ ಪರ್ಸೆಂಟೇಜ್, ಅನುಪಾತ ಮತ್ತು ಶೇಕಡಾ ಕ್ರಮ. ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಪರ್ಸೆಂಟ್, ಏರಿಕೆ ಮತ್ತು ಇಳಿಕೆಯ ಶೇಕಡ. ಡಿಸ್ಕೌಂಟ್, ರಿಯಾಯಿತಿ. ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ನಷ್ಟ. ಸೇಲ್ಸ್ ಟ್ಯಾಕ್ಸ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಜಿಎಸ್ಟಿ. ಮಾರಾಟ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, ಸರಕು ಮತ್ತು ಸೇವಾ ತೆರಿಗೆ. ಹಾಗೇನೆ ಸಿಂಪಲ್ ಇಂಟ್ರೆಸ್ಟ್,
and compound interest. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ. ಇಲ್ಲಿರುವಂತಹ ಫಲಿತಾಂಶಗಳನ್ನ ಒಮ್ಮೆ ನೋಡೋದಾದ್ರೆ ಪ್ರತಿನಿತ್ಯ ಜೀವನದಲ್ಲಿ ಬರುವಂತದ್ದೇ ಆಗಿದೆ. ಹಾಗಾದ್ರೆ ಒಂದೊಂದನ್ನೇ ನೋಡ್ತಾ ಹೋಗೋದಾದ್ರೆ ರೇಷಿಯೋ ಅನುಪಾತ ಅಂತ ಹೇಳ್ತೀವಿ. The symbol of this one is like this. According to definition, ವ್ಯಾಖ್ಯಾನವನ್ನ ನೋಡೋದಾದ್ರೆ ಕಂಪೇರಿಂಗ್ ಆಫ್ ಟೂ ಕ್ವಾಂಟಿಟೀಸ್ ಹ್ಯಾವಿಂಗ್ ಸೇಮ್ ಯೂನಿಟ್ಸ್, ಇಲ್ಲಿ ಸೇಮ್ ಯೂನಿಟ್ಸ್ ಇರಬೇಕು. ಕಂಪೇರಿಂಗ್ ಆಫ್ ಟೂ ಕ್ವಾಂಟಿಟೀಸ್ ಹ್ಯಾವಿಂಗ್ ಸೇಮ್ ಯೂನಿಟ್ಸ್ is called ratio. ಅನುಪಾತ ಎಂದರೆ ಎರಡು ಸಮನಾದ ಮಾನಗಳನ್ನು ಹೊಂದಿರುವ ಪರಿಮಾಣಗಳ ಹೋಲಿಕೆ. The ratio of a number A to another number B where B is not equal to 0. The very important condition here. ಇಲ್ಲಿ ಒಂದು ಕಂಡೀಷನ್ ಇದೆ. B ಅನ್ನುವಂಥ ಪದ 0ಗೆ ಸಮನಾಗಬಾರದು. Is a fraction A by B and it is written as A is to B. In the ratio A is to B, A ಮತ್ತು B ಅನುಪಾತದಲ್ಲಿ ನೋಡೋದಾದ್ರೆ the first term A is called antecedent. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಆಂಟಿಸಿಡೆಂಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಮೊದಲ ಪದ ಅಥವಾ ಪೂರ್ವ ಪದ ಅಂತ ಹೇಳ್ತೀವಿ. B ಅನ್ನ ನೋಡೋದಾದ್ರೆ and the second term B is called consequent. ಅಂತಿಮ ಪದ ಅಥವಾ ಉತ್ತರ ಪದ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಟರ್ಮ್ಸ್, ಇಲ್ಲಿ ಒಂದಿಷ್ಟು ಮುಖ್ಯ ಪದಗಳು ಬರುತ್ತೆ. ಅವುಗಳನ್ನ ನೋಡೋದಾದ್ರೆ ಆಂಟಿಸಿಡೆಂಟ್ ಪೂರ್ವ ಪದ ಅಥವಾ ಮೊದಲ ಪದ, ದಟ್ ವಿಚ್ ಗೋಸ್ ಬಿಫೋರ್, ಮೊದಲು ಬರುವಂತದ್ದು ಅಂತ ಅರ್ಥ. ಕಾನ್ಸಿಕ್ವೆಂಟ್ ಉತ್ತರ ಪದ ಅಥವಾ ಅಂತಿಮ ಪದ, ದಟ್ ವಿಚ್ ಗೋಸ್ ಆಫ್ಟರ್, ನಂತರ ಬರುವಂತದ್ದು. ಅಂಡ್ ಕಂಪೌಂಡ್ ರೇಷಿಯೋ ಸಂಯುಕ್ತ ಅನುಪಾತ ಅಂತ ಹೇಳ್ತೀವಿ. ರೇಷಿಯೋಸ್ ಆರ್ ಕಂಪೌಂಡೆಡ್ ಬೈ multiplying together the antecedents for a new antecedent and the consequence for a new consequent. ಸಂಯುಕ್ತ ಅನುಪಾತ ಅಂತಂದ್ರೆ ಮೊದಲ ಪದವನ್ನ ಮೊದಲ ಪದಕ್ಕೆ, ಮತ್ತೊಂದು ಅನುಪಾತದ ಮೊದಲ ಪದಕ್ಕೆ ಗುಣಾಕಾರ ಮಾಡಿ, ಅಂತಿಮ ಪದವನ್ನ ಮತ್ತೊಂದು ಅಂತಿಮ ಪದಕ್ಕೆ ಗುಣಾಕಾರವನ್ನು ಮಾಡಿ ಬರೆಯುವಂತ ಒಂದು ಅನುಪಾತಕ್ಕೆ ಸಂಯುಕ್ತ ಅನುಪಾತ ಅಂತ ಹೇಳ್ತೀವಿ. ಇಲ್ಲಿ ಎರಡು ಅನುಪಾತಗಳನ್ನು ತೆಗೆದುಕೊಂಡು ಮಾಡಿರುವುದು ಸಂಯುಕ್ತ ಅನುಪಾತ. ಹಾಗಾದ್ರೆ ಟೈಪ್ಸ್ ಆಫ್ ರೇಷಿಯೋಸ್ ಗಳನ್ನ ನೋಡೋದಾದ್ರೆ ನೋಡಿ, A square is to B square, that is called by the name duplicate.
of equality ನೋಡೋದಾದ್ರೆ here the antecedent is equal to the consequent in ratio ಅನುಪಾತದಲ್ಲಿ a ಮತ್ತು b ಅನ್ನುವ ಎರಡೂ ಪದಗಳು ಸಮನಾಗಿರ್ಬೇಕು, ಉತ್ತರ ಪದ ಮತ್ತು ಪೂರ್ವ ಪದ ಸಮ ಆಗಿರ್ಬೇಕು ಅಂತ. ರೇಷಿಯೋ ಆಫ್ ಗ್ರೇಟರ್ ಇನ್ಇಕ್ವಾಲಿಟಿ, ಇದರ ವ್ಯಾಲ್ಯೂ ಕೂಡ 1 ಆಗಿರುತ್ತೆ, ನೆನಪಿಟ್ಕೊಳ್ಳಿ. ರೇಷಿಯೋ ಆಫ್ ಈಕ್ವಾಲಿಟಿ ಬದಲೇ 1 ಇರುತ್ತೆ ಯಾವಾಗ್ಲೂ. ರೇಷಿಯೋ ಆಫ್ ಗ್ರೇಟರ್ ಇನ್ಇಕ್ವಾಲಿಟಿ, the antecedent is more than the consequent. A is more than B, greater than B. The value is more than 1 point something ಆಗಿರುತ್ತೆ. Ratio of lesser inequality, if the antecedent is less than the consequent, that is A is less than B ಅಂತ ಹೇಳ್ತೀವಿ. ಪರ್ಸೆಂಟೇಜ್, ಶೇಕಡ ಕ್ರಮ, ಅದರ ಚಿಹ್ನೆ ಈ ರೀತಿ ಆಗಿರುತ್ತೆ. ಪರ್ಸೆಂಟ್, ಇಲ್ಲಿ from the word itself, it is derived from Latin word percentum, meaning is per 100. ಲ್ಯಾಟಿನ್ ಪದದಿಂದ ಬಂದಿರುವಂತ ಪರ್ಸೆಂಟಮ್ ಪದದಿಂದ ಬಂದಿದೆ. ಇದು ಲ್ಯಾಟಿನ್ ಪದ ಪರ್ಸೆಂಟಮ್ ಅನ್ನೋದ್ರಿಂದ ಪರ್ಸೆಂಟ್ ಬಂದಿರೋದು. ಇದರ ಅರ್ಥ ಏನು ಅಂತಂದ್ರೆ ಪ್ರತಿಶತ, ಪ್ರತಿ 100ಕ್ಕೆ per 100 ಅಂತ ಹೇಳ್ತೀವಿ. A fraction whose denominator is 100 is called a percentage. Fraction, ಇದೊಂದು ಭಿನ್ನರಾಶಿ. A fraction whose denominator is 100 is called a percentage. ಛೇದ 100 ಇರುವ ಭಿನ್ನರಾಶಿಯ ಅಂಶವು ಶೇಕಡ ಆಗಿದೆ. And the numerator, ಅಂಶವನ್ನ of the fraction is called the rate percent. ಶೇಕಡ ದರ ಅಂತ ಹೇಳ್ತೀವಿ. ಇಲ್ಲಿ ಉದಾಹರಣೆಗಳನ್ನ ನೋಡೋದಾದ್ರೆ 5 divided by 100 that's equal to 5% ಅಂತ ಹೇಳ್ತೀವಿ. 17 divided by 100 17% ಅಂತ ಹೇಳ್ತೀವಿ. 50 divided by 100 50% ಅಂತ ಹೇಳ್ತೀವಿ. ಇಲ್ಲಿ ರೇಟ್ ಪರ್ಸೆಂಟ್ ಅನ್ನು ನೋಡೋದಾದ್ರೆ, ಮೊದಲ ಉದಾಹರಣೆಯಲ್ಲಿ ನೋಡೋದಾದ್ರೆ 5 ಅನ್ನೋದು ರೇಟ್ ಪರ್ಸೆಂಟ್ ಆಗಿರುತ್ತೆ. ಎರಡನೇ ಉದಾಹರಣೆಯಲ್ಲಿ 17 ಅನ್ನೋದು ರೇಟ್ ಪರ್ಸೆಂಟ್ ಆಗಿರುತ್ತೆ. ಮೂರನೇ ಉದಾಹರಣೆಯಲ್ಲಿ 50 ಅನ್ನೋದು ರೇಟ್ ಪರ್ಸೆಂಟ್ ಆಗಿರುತ್ತೆ. ರೂಲ್ಸ್ ಫಾರ್ ಕನ್ವರ್ಷನ್, ಇಲ್ಲಿ ಒಂದಿಷ್ಟು ಪರಿವರ್ತನೀಯ ನಿಯಮಗಳು ಅಂತ ಹೇಳ್ತೀವಿ, ಅವುಗಳನ್ನ ನೋಡ್ಬೇಕಾಗುತ್ತೆ. ಯಾವ್ಯಾವ ನಿಯಮಗಳಿದೆ? ಎ ಫ್ರಾಕ್ಷನ್ ಇಂಟು ಎ ಪರ್ಸೆಂಟೇಜ್, ಭಿನ್ನರಾಶಿಯನ್ನ ಶೇಕಡಾ ಕ್ರಮಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಯಾವ ನಿಯಮವನ್ನು ಉಪಯೋಗ ಮಾಡಬೇಕು ನೋಡಿ. ಇನ್ ಆರ್ಡರ್ ಟು ಕನ್ವರ್ಟ್ ಎ ಫ್ರಾಕ್ಷನ್ ಇಂಟು ಎ ಪರ್ಸೆಂಟೇಜ್, ಮಲ್ಟಿಪ್ಲೈ ದ ಫ್ರಾಕ್ಷನ್ ಬೈ 100 and put the percentage sign. ಒಂದು ಭಿನ್ನರಾಶಿಯನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಆ ಭಿನ್ನರಾಶಿಯನ್ನ 100ರಿಂದ ಗುಣಿಸ್ಬೇಕು ಮತ್ತು ಪರ್ಸೆಂಟೇಜ್ ಸೈನ್ ಅನ್ನ ಹಾಕ್ಬೇಕು. ನೋಡಿ, ಒಂದು ಉದಾಹರಣೆಯನ್ನು ನೋಡೋದಾದ್ರೆ ಇಲ್ಲಿ ಸ್ವಲ್ಪ ಬೇಗ ಹೋಗ್ತೀನಿ, ಬಹಳಷ್ಟು ಸ್ಲೈಡ್ಗಳು ಇರೋದ್ರಿಂದ ವೇಳೆಯ ಅಭಾವ ಆಗುತ್ತೆ ಅನ್ನೋ ಒಂದು ಆತುರದಲ್ಲಿ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. 7 by 25, ಇಲ್ಲಿ multiply by 100 plus 9% sign is there. 25 1s 25 4s simplification ಮಾಡ್ತಾ ಇದ್ದೀನಿ ನಾನು ಇಲ್ಲಿ. 25 1s 25 4s 7 into 4 28 ಆಗುತ್ತೆ. ಹಾಗಾಗಿ 28% ಆಯ್ತು. ಹಾಗಾದ್ರೆ 7 by 25 ಅನ್ನೋದು, therefore 7 by 25 it is nothing but 28%. ಇನ್ನೊಂದು ಉದಾಹರಣೆಯನ್ನ ಸಿಂಪಲ್ ಆಗಿ ನೋಡೋದಾದ್ರೆ 37 divided by 100, ನೇರವಾಗಿ 100 ಇರೋದ್ರಿಂದ ನಾವು ನೇರವಾಗಿ ಬರೀಬಹುದು ಅಥವಾ ಮಾಡಿ ಬರೀಬಹುದು. ಅದನ್ನ ಮಲ್ಟಿಪ್ಲೈ 100 ಮಾಡಿ ಪರ್ಸೆಂಟೇಜ್ ಸೈನ್ ಅನ್ನ ಇಡಬಹುದು, ಏನ್ ತಪ್ಪಿಲ್ಲ. ಇಲ್ಲಿ 37 divided by 100 into 100 100 1s ಕ್ಯಾನ್ಸಲ್ ಆಗುತ್ತೆ and that's equal to 37%. 37 divided by 100 ನೇರವಾಗಿ ಬರೀಬಹುದು, ಹಾಗೂ ಕೂಡ ನಡೆಯುತ್ತೆ ಅನ್ನೋದನ್ನ ಹೇಳಿದ್ರು. ಇನ್ನು ಸೆಕೆಂಡ್ ರೂಲ್ಗೆ ಹೋಗೋದಾದ್ರೆ a percentage into a fraction, ಶೇಕಡಾದಿಂದ
ಭಿನ್ನ ರಾಶಿಗೆ. In order to convert a percentage into a fraction, we divide it by 100 and remove the percent sign. ನೋಡಿ ಇಲ್ಲಿ a percentage into a fraction ಮಾಡಬೇಕಾದ್ರೆ in order to convert percentage into a fraction, we divide a percentage ಅನ್ನ 100 ರಿಂದ ಡಿವೈಡ್ ಮಾಡಬೇಕು and percent sign ಅನ್ನ ರಿಮೂವ್ ಮಾಡಬೇಕು. ಎಕ್ಸಾಂಪಲ್ 28%. ಮೊದಲ ಉದಾಹರಣೆಯನ್ನು ತಗೊಂಡಿದ್ದೀನಿ, ಎಲ್ಲದರಲ್ಲೂ ಹಾಗೆ ತಗೊಂಡು ಹೋಗ್ತಾ ಇದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂತ. 28 divided by 100, 25. 28 divided by 100 ಕ್ಯಾನ್ಸಲೇಷನ್ ಮಾಡಿದಾಗ 7/25 ಬರುತ್ತೆ. ಹಾಗಾಗಿ 28% ಅನ್ನೋದು 7/25 ಆಗುತ್ತೆ. ಉದಾಹರಣೆಯನ್ನ 2 ನೋಡೋದಾದ್ರೆ 37% ಇದೆ. 37 divided by 100 ಅದು ನೇರವಾಗಿ ಹಾಗೆ ಬರುತ್ತೆ. 37% that's equal to 37 divided by 100. And third rule, a percentage into a ratio. ಶೇಕಡಾದಿಂದ ಅನುಪಾತಕ್ಕೆ ಹೋದ್ರೆ a percentage can be expressed as a ratio with its second term 100. Yes, ನಮಗೆ ಗೊತ್ತು. a percentage into a ratio ಆಗ್ಬೇಕು ಅಂತಂದ್ರೆ ಇಲ್ಲಿ ಸೆಕೆಂಡ್ ಟರ್ಮ್ ಏನಾಗಿರ್ಬೇಕು, 100 ಬರಬೇಕು. ಅದನ್ನು ಕನ್ವರ್ಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬಹುದು ಮುಂದೆ. And first term equal to the given percentage. Simplify to simplest form. Yes, ಅದನ್ನ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. 28% ಉದಾಹರಣೆ ತಗೊಂಡಿದ್ವಿ. 28 divided by 100 ಸಿಂಪ್ಲಿಫೈ ಮಾಡೋದಾದ್ರೆ 1/25 ಅದನ್ನ ಅನುಪಾತದಲ್ಲಿ ಬರೀತಾ ಇದ್ದೀವಿ. 7:25. Therefore 28% ಅನ್ನ 7:25 ಅಂತ ರಿಪ್ರೆಸೆಂಟ್ ಮಾಡಬಹುದು, ಬರಿಬಹುದು, ಅನುಪಾತದಲ್ಲಿ ಬರಿಬಹುದು ಅಂತ. ಉದಾಹರಣೆ 2 ನೋಡೋದಾದ್ರೆ 37 divided by 100 ಅನುಪಾತದಲ್ಲಿ ಬರೆಯೋದಾದ್ರೆ 37:100 ಆಗುತ್ತೆ. Therefore 37% that's equal to 37:100. Fourth rule, a ratio into a percentage. ಅನುಪಾತದಿಂದ ಶೇಕಡ. First convert the given ratio into fraction and then multiply the fraction by 100 and divide by 100. 1:25, 7/25. ಇಲ್ಲಿ ಡಿವೈಡ್ ಮಾಡ್ತಾ ಇದ್ದೀವಿ. 25 1/25 whole 7 into 4 28 divided by 100. So now we say 28%. ಅದನ್ನ ಭಿನ್ನ ರಾಶಿಯಲ್ಲಿರೋದನ್ನ ಸುಲಭವಾಗಿ ಶೇಕಡಾದಲ್ಲಿ ಕನ್ವರ್ಟ್ ಮಾಡಬಹುದು. 28% ಆಗುತ್ತೆ. Therefore 7:25 that's equal to 28%. ಉದಾಹರಣೆ 2 ನೋಡೋದಾದ್ರೆ 37:100 ಇದೆ. ಅದನ್ನ 37 divided by 100 ಬರಿತೀವಿ. ಫಸ್ಟ್ ಕನ್ವರ್ಟ್ ಮಾಡ್ತಾ ಇದೀವಿ ಫ್ರಾಕ್ಷನ್ ಗೆ. 37 divided by 100 ಆಗುತ್ತೆ. that's equal to 37%. So 37:100 is equal to 37% ಆಗುತ್ತೆ. Fifth rule, a percentage into a decimal. ಶೇಕಡಾದಿಂದ ದಶಮಾಂಶಕ್ಕೆ. First convert the given percentage into fraction and then put the fraction into decimal form. Example 28%, 28 divided by 100, 0.28 ಆಗುತ್ತೆ. ಹಾಗಾಗಿ therefore 28% that's equal to 0.28. 37% ಅನ್ನ ಎರಡನೇ ಉದಾಹರಣೆ ತಗೊಂಡಿದ್ದೀವಿ. 37 divided by 100 0.37 ಆಗುತ್ತೆ. Therefore 37% is equal to 0.37. And the last rule, that is a decimal into a percentage. ದಶಮಾಂಶದಿಂದ ಶೇಕಡಾಕ್ಕೆ. Multiply the given decimal by 100 and divide it by 100. 0.28 divided by 100 into 100. Here multiply ಮಾಡಿದಾಗ 0.28 into 100 28 ಆಗುತ್ತೆ. 28 divided by 100 ಆಯ್ತು. 28% ಬರುತ್ತೆ. ಹಾಗಾಗಿ 0.28 that's equal to 28%. ಎರಡನೇ ಉದಾಹರಣೆಯನ್ನ ನೋಡುವುದಾದ್ರೆ 0.37 divided by 100 into 100. 37 divided by 100 ಆಗುತ್ತೆ. that's equal to 37% ಅಂತ ರಿಪ್ರೆಸೆಂಟ್ ಮಾಡಬಹುದು. Therefore 0.37 is equal to 37%.
ಈ 6 ನಿಯಮಗಳನ್ನ ಇಲ್ಲಿ ಬಳಕೆ ಮಾಡಬೇಕಾಗುತ್ತೆ ನಾವು. ಇನ್ನ ವ್ಯಾಲ್ಯೂ ಆಫ್ ಪರ್ಸೆಂಟ್ ಸಿಂಬಾಲ್, ಯಾಕಂದ್ರೆ ಒಂದು ಬೆಲೆ ಇರ್ಬೋದಲ್ಲ ಇದಕ್ಕೆ. ಪರ್ಸೆಂಟ್ ಸಿಂಬಾಲ್ಗೆ ಒಂದು ಬೆಲೆಯನ್ನ ನೀಡುವುದಾದ್ರೆ ಯಾವ ಬೆಲೆಯನ್ನು ಕೊಡ್ಬೋದು? The percent symbol is also having a constant value. ಇದಕ್ಕೂ ಒಂದು ಬೆಲೆ ಇದೆ, ಸ್ಥಿರಾಂಕವಿದೆ ಇದಕ್ಕೆ. ಯಾವ್ದಾದ್ರು? That is nothing but percent that's equal to 1 divided by 100. That's equal to 1 divided by 100. That is nothing but, in other words, ಅಥವಾ ಅದಕ್ಕೆ ಇನ್ನೊಂದು ಬೆಲೆಯನ್ನು ಕೊಡೋದಾದ್ರೆ ಪರ್ಸೆಂಟ್ that's equal to 0.01 ಅಂತ ಹೇಳ್ತೀವಿ. ಸಮ್ ಪ್ರಾಬ್ಲಮ್ಸ್, ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನೋಡೋದಾದ್ರೆ ಸರ್. ಹೇಳಿ ಮೇಡಮ್. ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇಲ್ಲ, ಒಂಚೂರು ಚೆಕ್ ಮಾಡ್ಕೊಳ್ತೀರಾ ನೋಡಿ. ಹೌದಾ ಮೇಡಮ್? ಹಾ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಏನಾರ ಇದೆನಾ? ಸರ್ ಇಯರ್ಫೋನ್ ಯೂಸ್ ಮಾಡಿ ಇನ್ನೊಂಚೂರು ಕ್ಲಾರಿಟಿ ಬರುತ್ತೆ ಸರ್. ಹಿಂಬದಿ ಸೌಂಡ್ ಎಲ್ಲ ಸ್ವಲ್ಪ ಕೇಳಿಸ್ತಾ ಇದೆ. ಆಕ್ಚುಲಿ ಒಂದ್ ನಿಮಿಷ ಮೇಡಮ್. ಓಕೆ, ತೊಂದ್ರೆ ಇಲ್ಲ ಸರ್. ಇಲ್ಲಿ ಒಂದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಅನ್ನೇ ತಗೊಂಡು ನೋಡೋದಾದ್ರೆ ಹೇಗೆ ಮಕ್ಕಳಿಗೆ ಅಪ್ರೋಚ್ ಮಾಡಬಹುದು ಅಂತ. 72% of 25 students. Is it okay, madam? Anil sir. Hello. Yes sir, better. Okay, thank you. 72% of 25 students are interested in mathematics. How many are not interested in mathematics? ನೋಡಿ ಹಾಗಾದ್ರೆ ಈ ಒಂದು ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡಬಹುದು ನಾವು ಅಂತ. ಬೇರೆ ಬೇರೆ ವಿಧಾನಗಳಲ್ಲಿ ಮಾಡಬಹುದು. ಹಾಗೆ ಇಲ್ಲಿ 2 ವಿಧಗಳನ್ನ ಕೊಡ್ತಾ ಇದ್ದೀನಿ ನನಗೆ. ಸೊಲ್ಯೂಷನ್: 72% of 25 students are interested in mathematics. ಅಲ್ಲಿ ದತ್ತಾಂಶಗಳನ್ನ ನೋಡೋದಾದ್ರೆ, ಆ ಹೇಳಿಕೆಯನ್ನ ನೋಡೋದಾದ್ರೆ 72% of 25 students are interested in mathematics. So that is nothing but ಇಲ್ಲೊಂದು ನಾವು 100 minus 72%, 100 minus 72% of 25 students are not interested in maths. 100 minus 72% 25 ವಿದ್ಯಾರ್ಥಿಗಳಲ್ಲಿ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಗಣಿತ ಅಂದ್ರೆ ಇಷ್ಟ ಇಲ್ಲ. ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೋಬಹುದು ನಾವು ಅದನ್ನ. ನೋಡಿ ಹಾಗಾದ್ರೆ ದಟ್ ಈಸ್ ನಥಿಂಗ್ ಬಟ್ 100 minus 72% ಅನ್ನುವುದು 28% ಆಗುತ್ತೆ. ದಟ್ ಈಸ್ 28% of 25 students are not interested in maths. Now that's equal to 28 divided by 100 into 25. ಇಲ್ಲಿ ಸಿಂಪ್ಲಿಫೈ ಮಾಡ್ಬೇಕಾಗತ್ತೆ. 25 1 ಜ 25 4 ಜ ಹಾಗೇನೆ 28 divided by 4 ಆಯ್ತು. ಇಲ್ಲಿ 4 1 ಜ and 4 7 ಜ. That is nothing but 7. ಹಾಗಾದ್ರೆ ಫೈನಲ್ ರಿಸಲ್ಟ್ ಹೇಳ್ತಾ ಇದ್ರು, and 7 students are not interested in mathematics. 7 ಜನ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಅಂದ್ರೆ ಇಷ್ಟ ಇಲ್ಲ ಅನ್ನೋದನ್ನ ಹೇಳ್ಬೋದು. ಇದು ಒಂದು ವಿಧದಲ್ಲಿ. ಮತ್ತೆ ಇನ್ನೊಂದು ನೋಡೋದಾದ್ರೆ ಒನ್ ಮೋರ್ ವೇ ಫಾರ್ ಸೊಲ್ಯೂಷನ್. 72% of 25 students are interested in mathematics. 72 divided by 100 into 25. Cancellation 25 1 25 4 ಮಾಡಿರೋದು 72 divided by 4 ಆಗುತ್ತೆ. That's equal to 18. 18 students are interested in mathematics. 18 ವಿದ್ಯಾರ್ಥಿಗಳಿಗೆ ಗಣಿತ ಅಂದ್ರೆ ಇಷ್ಟ. ಪ್ರಶ್ನೆ ಇಲ್ಲಿ ಕೇಳಿರೋದು ಎಷ್ಟು ಮಕ್ಕಳಿಗೆ ಇಷ್ಟ ಇಲ್ಲ ಅಂತ. ಹಾಗಾಗಿ
ಎಷ್ಟು ವಿದ್ಯಾರ್ಥಿಗಳಿದ್ದಾರೋ ಅದರಲ್ಲಿ 18 ಕಳೆದ್ಬಿಟ್ರೆ ಇಷ್ಟ ಇಲ್ಲದಂತ ವಿದ್ಯಾರ್ಥಿಗಳ ಸಂಖ್ಯೆ ಬರುತ್ತೆ. 25 minus 18 students are not interested in mathematics. That is, 7 students are not interested in mathematics. 7 ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ಅಂದ್ರೆ ಇಷ್ಟ ಇಲ್ಲ ಅಂತ ಈ ರೀತಿಯಾಗಿ ಮಾಡಬಹುದು. Increase percent. Second learning point ಹೋಗೋದಾದ್ರೆ increase percent. Here, let us understand this by giving examples. ಒಂದಷ್ಟು ಉದಾಹರಣೆಗಳನ್ನ ನೋಡ್ತಾ ಇದನ್ನ ಅರ್ಥ ಮಾಡ್ಕೋಬಹುದು. The price of an article was 6,000 rupees. If its price is increased by 20%, then find the new price of the article. ಇಲ್ಲಿ ಡಾಟಾಸ್ಗಳನ್ನ ಬರೆದುಕೊಳ್ತಾ ಇದೀವಿ. Price of article rupees 6,000. Increased price percent 20%. New price of article is that's equal to 6,000 plus ಎಷ್ಟನ್ನ ಇನ್ಕ್ರೀಸ್ ಮಾಡ್ತಾ ಇದೀವಿ 20% ಮಾಡ್ತಾ ಇದೀವಿ ಎಷ್ಟಕ್ಕೆ 6,000ಗೆ. therefore 6,000 plus 6,000 into 20% that's equal to 6,000 plus 6,000 into 20% ಅನ್ನ ಕನ್ವರ್ಟ್ ಆಗಿ ಬರೆದಿದ್ದೀವಿ 20 divided by 100. ಇಲ್ಲಿ ಕ್ಯಾನ್ಸಲೇಷನ್ ಆದ್ರೆ 100 this one 60 6,000 ಆಗುತ್ತೆ. ಹಾಗಾಗಿ ಎರಡು ಶೂನ್ಯಗಳನ್ನು ತೆಗೆದು ಕೂಡ ನಡೆಯುತ್ತೆ. 6,000 plus 1,200 ಆಗುತ್ತೆ. That's equal to 7,200 rupees. So new price of the article is rupees 7,200. 6,000 ಇರುವಂತಹ ಆ ವಸ್ತುವಿನ ಬೆಲೆ ಏನಾಗುತ್ತೆ ಅಂದ್ರೆ 7,200 ಆಗುತ್ತೆ. ಯಾವಾಗ ಇನ್ಕ್ರೀಸ್ ಬೈ 20%. ಆ ಬೆಲೆಯಿಂದ 20% ಏರಿಕೆ ಮಾಡಿದ್ರೆ 7,200 ರೂಪಾಯಿಗಳನ್ನ ಕೊಡ್ಬೇಕಾಗತ್ತೆ. ಡಿಕ್ರೀಸ್ ಪರ್ಸೆಂಟ್ ಶೇಕಡಾ ಇಳಿಕೆ ಅಂತ ಹೇಳ್ತೀವಿ. ಸೇಮ್ ಹಾಗೇನೆ ಅದೇ ಉದಾಹರಣೆಯನ್ನ ತಗೊಂಡು ಹೋದ್ರೆ let us understand this by giving example. The price of an article was 6,000. ಅದೇ ವಸ್ತುವಿನ ಬೆಲೆ 6,000 ಆಯ್ತಾ. if its price decreased by 20% ಡಿಕ್ರೀಸ್ ಮಾಡೋದಾದ್ರೆ ಏನಾಗುತ್ತೆ, ಬೆಲೆ ಏನಾಗುತ್ತೆ ಅನ್ನೋದು ನೋಡೋದು. Price of an article rupees 6,000. Decreased price percentage 20%. New price of the article ಅಲ್ಲಿ ಆಡ್ ಮಾಡಿದ್ವಿ, ಇನ್ಕ್ರೀಸ್ ಮಾಡಿದ್ರೆ ಆಡ್ ಆಗುತ್ತೆ, ಇಲ್ಲಿ ಡಿಕ್ರೀಸ್ ಮಾಡಿದ್ರೆ ಮೈನಸ್ ಆಗುತ್ತೆ. ಹಾಗಾಗಿ 6,000 minus 6,000 into 20% ಆಗುತ್ತೆ. That's equal to 6,000 minus 6,000 into 20/100. Calculation ಆಗುತ್ತೆ. Simplify ಮಾಡೋದಾದ್ರೆ 6,000 minus 1,200 that's equal to 4,800. So new price of the article is 4,800 rupees. Increase and decrease price formula ಹಾಗಾದ್ರೆ ಸೂತ್ರಗಳು ಏನಾಗಿರಬಹುದು? Increase new price that's equal to old price into bracket 100 plus increase percent divided by 100 bracket close. ಇದು ಇನ್ಕ್ರೀಸ್ ಮಾಡೋದಾದ್ರೆ ಇನ್ನು ಡಿಕ್ರೀಸ್ ಮಾಡಿದ್ರೆ new price that's equal to old price into bracket 100 minus decrease percent divided by 100 bracket close. ಇಲ್ಲಿ ಒಂದಿಷ್ಟು ಸೊಲ್ಯೂಷನ್ಸ್ ಅನ್ನ ಜಿಯೋಜಿಬ್ರಾ ಅನ್ನುವಂತ ಸಾಫ್ಟ್ವೇರ್ ಅಲ್ಲಿ ನೋಡೋದಾದ್ರೆ ಹೇಗ್ ಬರುತ್ತೆ, ಸ್ವಲ್ಪ ಜಿಯೋಜಿಬ್ರಾದಲ್ಲಿ ನೋಡೋದಾದ್ರೆ ಸಾರಿ ಸ್ವಲ್ಪ ಡಿಲೇ ಆಗ್ತಾ ಇದೆ.
ಹೇಳಿ ಸರ್. ಹಲೋ ಸರ್ ಹೇಳಿ ಸರ್ ಹೇಳಿ. ಸುರೇಶ್ ಸರ್, ಇದು ಓಪನ್ ಆಗ್ತಿಲ್ಲ, ಯಾಕೋ ಸ್ವಲ್ಪ ಡಿಲೇ ಆಗ್ತಾ ಇದೆ. ಏನಾದ್ರು ನೆಟ್ವರ್ಕ್ ಇಶ್ಯೂಸ್ ಇದೆಯಾ? ನೆಟ್ವರ್ಕ್ ಇಶ್ಯೂ ಏನೂ ಇಲ್ಲ ಸರ್. ಹೌದಾ? ಸರ್ ಅಟ್ ದಿ ಎಂಡ್ ಆಫ್ ದಿ ಸೆಷನ್ ಮಾಡ್ತೀರಾ ಅಟ್ಲೀಸ್ಟ್ ಅದನ್ನ, ಈ ಜಿಯೋಜಿಬ್ರಾ ಅದನ್ನ? ಒಂದ್ ನಿಮಿಷ, ಅದಕ್ಕೆ ಲಿಂಕ್ ಇರೋದ್ರಿಂದ ಓಕೆ ಟ್ರೈ ಮಾಡ್ತೀನಿ ಸರ್ ಅದನ್ನ. ಓಕೆ ಸರ್. ಓಕೆ, ನಂತರ ನೋಡ್ಬೋದು ಅದನ್ನ. ಸಮ್ ಸೊಲ್ಯೂಷನ್ಸ್ ಫ್ರಮ್ ಜಿಯೋಜಿಬ್ರಾ ಅಂತ ನೀಡಿರೋದು ಇಲ್ಲಿ. ನ್ಯೂ ಫಾರ್ಮುಲಾ ಬೈ, ನನ್ನಿಂದ ಒಂದು ಹೊಸ ಫಾರ್ಮುಲಾವನ್ನ ಈ ದಿನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಾನು. ಏನು ಅಂತಂದ್ರೆ, ಒಂದು ವಸ್ತುವಿನ ಬೆಲೆಯನ್ನು ಶೇಕಡಾ ಪ್ರಮಾಣದಲ್ಲಿ ಏರಿಸಿ ಅಥವಾ ಇಳಿಸಿ, ನಂತರ ಶೇಕಡಾ ಪ್ರಮಾಣದಲ್ಲಿ ಇಳಿಸಿ ಅಥವಾ ಏರಿಸಿದಾಗ ಉಂಟಾಗುವ ಶೇಕಡಾ ಲಾಭ ಅಥವಾ ಶೇಕಡಾ ನಷ್ಟ ಪ್ರಮಾಣವು ಈ ರೀತಿ ಆಗಿರುತ್ತದೆ. ಇಲ್ಲಿ ಒಂದು ಫಾರ್ಮುಲಾ ಕೊಡ್ತಾ ಇದೀವಿ ನಾವು. ಹೇಗಿದೆ ಆ ಫಾರ್ಮುಲಾ ಅಂತ ನೋಡೋದಾದ್ರೆ, a ಪ್ಲಸ್ ಬಿ a ಇಂಟು ಬಿ ಡಿವೈಡ್ ಬೈ 100 ಈ ರೀತಿಯಾದಂತಹ ಒಂದು ಹೊಸ ಫಾರ್ಮುಲಾವನ್ನ ನೀಡ್ತಾ ಇದ್ದೀವಿ. ಇಲ್ಲಿ ಒಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ. ಯಾವ ನಿಯಮಗಳು? ಏರಿಕೆಯ ಪ್ರಮಾಣವನ್ನ ಋಣಾತ್ಮಕವಾಗಿ ಪಾಸಿಟಿವ್ ವ್ಯಾಲ್ಯೂ ಆಗಿ ತಗೋಬೇಕಾಗತ್ತೆ, ಇನ್ಕ್ರೀಸ್ ಪರ್ಸೆಂಟ್ ಅನ್ನ, ಮತ್ತು ಇಳಿಕೆಯ ಪ್ರಮಾಣವನ್ನ ಗುಣಾತ್ಮಕವಾಗಿ ತೆಗೆದುಕೊಳ್ಬೇಕು, ಡಿಕ್ರೀಸ್ ಅನ್ನ ಮೈನಸ್ ಆಗಿ ತೆಗೆದುಕೊಳ್ಬೇಕು. ಹಾಗಾದ್ರೆ ಉತ್ತರ ಧನಾತ್ಮಕವಾಗಿದ್ರೆ ಲಾಭ, ಉತ್ತರವು ಪಾಸಿಟಿವ್ ಇತ್ತು ಅಂದ್ರೆ ಪ್ರಾಫಿಟ್ ಆಗಿರುತ್ತೆ. ಉತ್ತರವು ಋಣಾತ್ಮಕವಾಗಿದ್ದರೆ ನಷ್ಟವಾಗಿರುತ್ತೆ, ಲಾಸ್ ಆಗಿರುತ್ತೆ ಅಂತ. ಇದು ಹೊಸ ಫಾರ್ಮುಲಾ. ಒಂದೆರಡು ಉದಾಹರಣೆಗಳನ್ನ ನೋಡೋದಾದ್ರೆ ಗೊತ್ತಾಗ್ಬೋದು ತುಂಬಾನೇ ಸುಲಭವಾಗಿ. ಇಲ್ಲಿ ಉದಾಹರಣೆ, 100 ರೂಪಾಯಿ ಒಂದು ವಸ್ತುವನ್ನು 20% ಪ್ರಮಾಣದಲ್ಲಿ ಏರಿಸಿ ನಂತರ 10% ಪ್ರಮಾಣದಲ್ಲಿ ಇಳಿಸಿ ಮಾರಾಟ ಮಾಡಲಾಯಿತು. ಹಾಗಾದ್ರೆ ಇಲ್ಲಿ ಉಂಟಾದಂತಹ ಶೇಕಡಾ ಲಾಭ ಅಥವಾ ಶೇಕಡಾ ನಷ್ಟ ಪ್ರಮಾಣ ಎಷ್ಟು? ಇಲ್ಲಿ ಶೇಕಡಾ ಲಾಭ ಮತ್ತು ನಷ್ಟ ಪ್ರಮಾಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿರೋದು. ಹಾಗಾದ್ರೆ ಆ ಫಾರ್ಮುಲಾ ಅನ್ವಯ ಏರಿಕೆಯನ್ನ ಪಾಸಿಟಿವ್ ವ್ಯಾಲ್ಯೂ, ಇಳಿಕೆಯನ್ನ ನೆಗೆಟಿವ್ ತಗೋಬೇಕು. a is equal to 20, b equal to minus 10. Formula that is a plus b plus a into b divided by 100. 20 minus 10 plus 20 into minus 10 divided by 100. ಅಲ್ಲಿರುವಂತಹ ಬೆಲೆಗಳನ್ನ ಹಾಕ್ತಾ ಇದ್ವಿ. a ದ ಬೆಲೆ 20 ಇದೆ, ಪಾಸಿಟಿವ್ ಆಗಿರೋದ್ರಿಂದ ಪ್ಲಸ್ 20 ಅಂಡ್ ಮೈನಸ್ 10. b ಮೈನಸ್ 10 ಆಗಿರೋದ್ರಿಂದ ಮೈನಸ್ 10 ಹಾಕಿದ್ವಿ. ಹಾಗೇನೆ ಇಲ್ಲಿ 20 ಇಂಟು ಮೈನಸ್ 10 ಡಿವೈಡ್ ಬೈ 100. ಕ್ಯಾನ್ಸಲೇಷನ್ ಮಾಡಬಹುದು. 0 0 0 0 ಉಳಿಯೋದು 20 ಮೈನಸ್ 10 ಅಂದ್ರೆ 10 ಆಗುತ್ತೆ. 2 ಇಂಟು ಮೈನಸ್ 1 ಮೈನಸ್ 2 ಆಗುತ್ತೆ. ಹಾಗಾಗಿ ನೇರವಾಗಿ ಮೈನಸ್ 2 ಬರ್ತಿರೋದು. 10 ಮೈನಸ್ 2 8. ಸೊ ಇಲ್ಲಿ ಉತ್ತರವು ಧನಾತ್ಮಕವಾಗಿರುವುದರಿಂದ ಲಾಭ ಉಂಟಾಗುತ್ತದೆ. ಇದು ಫಾರ್ಮುಲಾ ಅನ್ವಯ ನೋಡೋದಾದ್ರೆ. ಈಗ ಸ್ವಲ್ಪ ವಿಶ್ಲೇಷಣೆಯನ್ನ ನೋಡಿದ್ರೆ, ರುಪೀಸ್ 100 ಇದೆ, ಅದನ್ನ 20% ಇನ್ಕ್ರೀಸ್ ಮಾಡ್ತಾ ಇದೀವಿ. 20% ಇನ್ಕ್ರೀಸ್ ಆದಾಗ 120 ಆಗುತ್ತೆ. ಆ 120ಯನ್ನ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ 10% ಶೇಕಡಾ ಪ್ರಮಾಣದಲ್ಲಿ ಇಳಿಸ್ತಾ ಇದೀವಿ. 10% ಇಳಿಸಿದಾಗ ಏನಾಗುತ್ತೆ? 120 ಇದರ 10% ಅಂದ್ರೆ 12 ಆಗುತ್ತೆ. ಸೊ 120 ಮೈನಸ್ 12
ದಟ್ಸ್ ಈಕ್ವಲ್ ಟು 108. ನೋಡಿ, ಹಾಗಾದ್ರೆ ಇಲ್ಲಿ 8 ರೂಪಾಯಿ ಲಾಭವಾಗುತ್ತದೆ. ಇದಕ್ಕೂ 100 ರೂಪಾಯಿ ಮತ್ತು 108ಕ್ಕೂ ಕಂಪ್ಯಾರಿಸನ್ ಮಾಡೋದಾದ್ರೆ ಇಲ್ಲಿ ನಮಗೆ 8 ರೂಪಾಯಿ ಲಾಭ ಆಗುತ್ತೆ. ಹಾಗಾದ್ರೆ ಇದರ ವೆರಿಫಿಕೇಶನ್ ಇದೆ ಅಂತ ಇದರ ಅರ್ಥ. ಹಾಗಾದ್ರೆ ಏನ್ ಬರೀಬಹುದು ಅಂತಂದ್ರೆ ಕನ್ಕ್ಲೂಷನ್ ಅನ್ನ 8% ಪ್ರಾಫಿಟ್, 8% ಲಾಭವಾಗುತ್ತದೆ. ಹಾಗಾದ್ರೆ ಒಂದು ವಸ್ತುವಿನ ಬೆಲೆಯನ್ನ ನಾವು 20% ಪ್ರಮಾಣದಲ್ಲಿ ಏರಿಸಿ 10% ಪ್ರಮಾಣದಲ್ಲಿ ಇಳಿಸಿದಾಗ ಆಗುವಂತಹ ಲಾಭ 8% ಆಗುತ್ತೆ ಅಂತ ಅರ್ಥ. ಇನ್ನ ಮತ್ತೊಂದು ಉದಾಹರಣೆಯನ್ನ ನೋಡೋದಾದ್ರೆ ಅಲ್ಲಿ ಏರಿಸಿ ಇಳಿಸಿದೀವಿ, ಎರಡೂ ಪ್ರಮಾಣವನ್ನ ಏರಿಸಿದಾಗ ಏನಾಗಬಹುದು? 100 ರೂಪಾಯಿ ಇರುವಂತಹ ವಸ್ತುವನ್ನ 20% ಪ್ರಮಾಣದಲ್ಲಿ ಏರಿಸ್ತಾ ಇದ್ದೀನಿ, ಇನ್ಕ್ರೀಸ್ ಮಾಡಿದೀನಿ. 10% ಪ್ರಮಾಣದಲ್ಲಿ ಮತ್ತೆ ಅದನ್ನ ಏರಿಸ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಉಂಟಾದಂತಹ ಶೇಕಡಾ ಲಾಭ ಅಥವಾ ಶೇಕಡಾ ನಷ್ಟವನ್ನ ಕಂಡುಹಿಡಿಯಿರಿ ಅಂತ ನೋಡಿ. ಎರಡೂ ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ. ಬಿಕಾಸ್ ಇನ್ಕ್ರೀಸಿಂಗ್ ಪರ್ಸೆಂಟ್ ಕೊಟ್ಟಿರೋದ್ರಿಂದ A equal 20, B equal to 10 ಆಗುತ್ತೆ. According to formula, now 20 plus 10 plus 20 into 10 divided by 100. Cancellation ಆಗುತ್ತೆ. ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ದೀನಿ. 20 plus 10 30 plus 2 32 ಆಗುತ್ತೆ. ನೋಡಿ, ಹಾಗಾದ್ರೆ ಉತ್ತರವು ಧನಾತ್ಮಕವಾಗಿರುವುದರಿಂದ ಇಲ್ಲಿ 32% ಲಾಭವಾಗುತ್ತೆ ನಮಗೆ. 32%. ವೆರಿಫಿಕೇಶನ್ ಮಾಡೋದಾದ್ರೆ 100 ರೂಪಾಯಿ ಇರುವಂತಹ ವಸ್ತುವಿನ ಬೆಲೆ 20% ಏರಿಸಿದಾಗ 120 ಆಯ್ತು. ಮತ್ತೆ ಆ 120 10% ಏರಿಸ್ತಾ ಇದ್ದೀನಿ. 120 ಪ್ಲಸ್ 12 ಆಗುತ್ತೆ. ಸೊ 132 ಆಯ್ತು. ಇಲ್ಲಿ 100ಗೂ 132 ಕಂಪ್ಯಾರಿಸನ್ ಮಾಡೋದಾದ್ರೆ 32 ಇನ್ಕ್ರೀಸ್ ಆಗಿದೆ. ಹಾಗಾಗಿ 32 ರೂಪಾಯಿ 32 ರೂಪಾಯಿ ಲಾಭವಾಗುತ್ತದೆ. ದಟ್ ಈಸ್ 32% ಪ್ರಾಫಿಟ್. ಹಾಗಾಗಿ ಇಲ್ಲಿ 32% ಕೂಡ ಲಾಭವಾಗುತ್ತೆ. ಒಂದೇ ವಸ್ತುವಿನ ಬೆಲೆಯನ್ನ 20 ಮತ್ತು 10% ಪ್ರಮಾಣದಲ್ಲಿ ಅನುಕ್ರಮವಾಗಿ ಇನ್ಕ್ರೀಸ್ ಮಾಡಿದ್ರೆ, ರೈಸ್ ಮಾಡಿದ್ರೆ ನಮಗೆ ಒಟ್ಟು ಲಾಭಾಂಶ 32% ಆಗುತ್ತೆ. ವೈಸ್ ವರ್ಷ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿ ಎರಡೂ ಪ್ರಮಾಣವನ್ನ ಇಳಿಸಿದಾಗ ಏನಾಗಬಹುದು ನೋಡಿ. ಹಾಗಾದ್ರೆ ಕೊಟ್ಟಿರುವಂತಹ ದತ್ತಾಂಶಗಳು ಎರಡೂ ಪ್ರಮಾಣವನ್ನ ಇಳಿಸ್ತಾ ಇರೋದ್ರಿಂದ ಎ ಅನ್ನೋದು -20 ಆಗುತ್ತೆ, ಬಿ ಅನ್ನೋದು -10 ಆಗುತ್ತೆ. ಫಾರ್ಮುಲಾದಲ್ಲಿ ಎಲ್ಲ ಬೆಲೆಗಳನ್ನ ಹಾಕ್ಲಾಗಿ ನೋಡಿ, ಕ್ಯಾನ್ಸಲೇಷನ್ ಮಾಡ್ತಾ ಇದ್ವಿ. 0 0 0 0 -20 -10 -30 ಆಯ್ತು. ಇಲ್ಲಿ -2 into -1 +2 ಆಗುತ್ತೆ. -2 into -1 ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದು. ಇವಾಗ ಅರ್ಥ ಮಾಡ್ಕೋಬೇಕಾದ್ರೆ -2 into -1 ಏನಾಗುತ್ತೆ ಅಂದ್ರೆ +2 ಆಗುತ್ತೆ. ನೋಡಿ, -30 + 2 -28. ಮೈನಸ್ ಇರೋದ್ರಿಂದ, ಋಣಾತ್ಮಕವಾಗಿರೋದ್ರಿಂದ ನಷ್ಟ ಉಂಟಾಗುತ್ತದೆ. ನೆಗೆಟಿವ್ ವ್ಯಾಲ್ಯೂ ಬಂದಿರೋದ್ರಿಂದ ನಮಗೆ ಲಾಸ್ ಆಗುತ್ತೆ. ನೋಡಿ, ಹಾಗಾದ್ರೆ ವೆರಿಫಿಕೇಶನ್ ಹೋದ್ರೆ 100 ರೂಪಾಯಿ ಇರುವಂತಹ ವಸ್ತುವನ್ನ 20% ಇಳಿಸ್ತಾ ಇದ್ದೀನಿ ನಾನೀಗ, 80 ರೂಪಾಯಿ ಆಗತ್ತೆ. ಮತ್ತೆ 80 ರೂಪಾಯಿಯನ್ನ 10% ಇಳಿಕೆಯನ್ನು ಮಾಡ್ತಾ ಇದ್ದೀನಿ. 80 - 8 ಆಗುತ್ತೆ. 10% ಅಂದ್ರೆ 80 - 8 ಆಯ್ತು. ಇಲ್ಲಿ 72 ರೂಪೀಸ್ ಬರುತ್ತೆ. 100 ಮತ್ತು 72 ಕಂಪ್ಯಾರಿಸನ್ ಮಾಡೋದಾದ್ರೆ, ಹೋಲಿಕೆಯನ್ನ ಮಾಡೋದಾದ್ರೆ 100 ರೂಪಾಯಿ ಇರುವಂತಹ ವಸ್ತುವಿನ ಬೆಲೆ 72 ಆಯ್ತು ಅಂತಂದ್ರೆ ಇಲ್ಲಿ 28 ರೂಪಾಯಿಗಳ ನಷ್ಟ ಉಂಟಾಗುತ್ತದೆ. ಹಾಗಾದ್ರೆ 28% ಲಾಸ್ ಆಗುತ್ತೆ ನಮ್ಗೆ. ಇಲ್ಲಿ 28% ನಷ್ಟ ಉಂಟಾಗುತ್ತದೆ ಅಂತ ಹೇಳ್ಬೋದು. ಕೊನೆಯದಾಗಿ ಒಂದು ನೋಡೋದಾದ್ರೆ, 100 ರೂಪಾಯಿ ಒಂದು ವಸ್ತುವನ್ನ 20% ಪ್ರಮಾಣದಲ್ಲಿ ಇಳಿಸಿ ನಂತರ ಏರಿಕೆ ಮಾಡ್ತಾ ಇದ್ದೀವಿ. ಇವಾಗ 10% ಪ್ರಮಾಣದಲ್ಲಿ ಏರಿಸ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಉಂಟಾದಂತಹ ಶೇಕಡಾ ನಷ್ಟ ಅಥವಾ ಶೇಕಡಾ ಲಾಭವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾಗ ಎದ ಬೆಲೆ -20 ಆಗುತ್ತೆ. ಇಲ್ಲಿ ಬಿ ಇನ್ಕ್ರೀಸ್ ಮಾಡ್ತಾ ಇದೀವಿ ಅಂತಂದ್ರೆ +10 ಆಗುತ್ತೆ, ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಅದೇ ಬೆಲೆಗಳನ್ನ ಈ ಫಾರ್ಮುಲಾದಲ್ಲಿ ಹಾಕೋದಾದ್ರೆ ಆದೇಶವನ್ನ ಮಾಡಿದಾಗ ನೋಡಿ, 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. -20 + 10 ಏನಾಗುತ್ತೆ? -10 ಆಗುತ್ತೆ. -2 into +1 ದಟ್ ಈಸ್ -2 ಆಗುತ್ತೆ.
ಅಲ್ಲಿ -10 -2 ದಟ್ಸ್ ಈಕ್ವಲ್ ಟು -12 ಆಗುತ್ತೆ. ಉತ್ತರವು ಇಲ್ಲಿ ಋಣಾತ್ಮಕವಾಗಿರುವುದರಿಂದ ನಷ್ಟ ಉಂಟಾಗುತ್ತದೆ. ಕ್ಲಾರಿಫಿಕೇಶನ್ಗೆ ಹೋದ್ರೆ 100 ರೂಪಾಯಿ ಇರುವಂತಹ ವಸ್ತುವಿನ ಬೆಲೆ 20% ಇಳಿಸಿದಾಗ 80 ರೂಪಾಯಿ ಆಯ್ತು. 80 ರೂಪಾಯಿ ಬೆಲೆಯನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಈಗ 10% ಏರಿಸ್ತಾ ಇದ್ದೀನಿ ಅಂತಂದ್ರೆ ದಟ್ ಈಸ್ 80 + 8 ಆಗುತ್ತೆ, 88 ಆಗುತ್ತೆ. therefore 12 ರೂಪಾಯಿ ನಷ್ಟ ಉಂಟಾಗುತ್ತದೆ. 100 ಮತ್ತು 88ಗೆ ಕಂಪ್ಯಾರಿಸನ್ ಮಾಡೋದಾದ್ರೆ 12 ರೂಪಾಯಿ ಕಡಿಮೆ ಆಗುತ್ತೆ ನನಗೆ, ಅದರ ಅರ್ಥ 12 ರೂಪಾಯಿ ನಷ್ಟ ಆಗುತ್ತೆ ಅಂತ. ಪರ್ಸೆಂಟ್ ಅಲ್ಲಿ ಹೇಳೋದಾದ್ರೆ 12% ಲಾಸ್ ಆಗುತ್ತೆ ಅಂತ. ಹಾಗೇನೆ ಒಂದು ಸಂಖ್ಯೆಯನ್ನ ತಗೊಂಡ್ರೆ ನೋಡೋಣ, ಒಂದ್ ಸ್ವಲ್ಪ ಪ್ರಯತ್ನಿಸಬಹುದು ಅಂತ. ಒಂದು ಸಂಖ್ಯೆಯನ್ನ ನೇರವಾಗಿ ಒಂದು ಸಂಖ್ಯೆಯನ್ನ ತಗೊಂಡ್ಬಿಟ್ಟಿದೀವಿ ನಾವು. 20% ಏರಿಸಿ ತದನಂತರ 20% ಇಳಿಸಿದಾಗ ಉಂಟಾದಂತ ಏರಿಕೆ ಅಥವಾ ಇಳಿಕೆಯನ್ನ ಕಂಡು ಹಿಡಿಯಿರಿ. ಆನ್ಸರ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಬೋದಿತ್ತು, ಸಮಯದ ಅಭಾವ ಇರೋದ್ರಿಂದ ನೇರವಾಗಿ ಹೋಗ್ತಾ ಇದ್ದೀನಿ ನಾನೇ. ಗಿವನ್ ಏನೇನು ಕೊಟ್ಟಿದ್ದಾರೆ? ಎ ಏರ್ಸಿರೋದು 20, ಇಳಿಸಿರೋದು 20%, ಬಿ ಮೈನಸ್ ಆಗಿದೆ. ನೋಡಿ ಫಾರ್ಮುಲಾ A + B + A × B / 100. ಸೊ ಏರಿಕೆ ಪ್ರಮಾಣ 20% ಇದೆ, ಇಳಿಕೆ ಪ್ರಮಾಣ 20% ಇದೆ. ಹಾಗಾಗಿ 20 - 20 ಆಯ್ತು. ಪ್ಲಸ್ 20 × -20 ಹಾಕೊಂಡಿದ್ದೀನಿ, /100 ಇದೆ. 0 ಕ್ಯಾನ್ಸಲ್ ಆಗುತ್ತೆ, ಮಲ್ಟಿಪ್ಲೈ ಇರೋದ್ರಿಂದ ತುಂಬಾ ಈಸಿಯಾಗಿ ಮಾಡ್ಬೋದು. ಇಲ್ಲಿ 0 ಕ್ಯಾನ್ಸಲ್ ಆಯ್ತು. 20 - 20 ಆಗಿರೋದ್ರಿಂದ 4% ಇಳಿಕೆ ಉಂಟಾಗುತ್ತದೆ. ಅಂದ್ರೆ ಆ ಸಂಖ್ಯೆಯು 100 ಆಗಿರಲಿ, ಸಂಖ್ಯೆಯನ್ನ ನೋಡಿದ್ರೆ ಆ ಸಂಖ್ಯೆ 100 ಇದ್ರೆ ಪರ್ಸೆಂಟೇಜ್ ಅಲ್ಲಿ ಮಾಡೋದ್ರಿಂದ ಆ ಸಂಖ್ಯೆಯನ್ನ 100 ತಗೊಂಡಿರೋದು ನಾವು ನೇರವಾಗಿ. 100 ಇತ್ತು ಅಂತಂದ್ರೆ 20% ಏರಿಸ್ತಾ ಇದೀವಿ. ಏರಿಸಿದಾಗ 120 ರೂಪಾಯಿ ಆಯ್ತು. ಆ 120 ಸಾರಿ ಸಂಖ್ಯೆ ಮಾತ್ರ ಇಲ್ಲಿ ರುಪೀಸ್ ಅಲ್ಲ, 100 ರೂಪಾಯಿ ಇರೋದನ್ನ 20% ಏರಿಸಿದಾಗ 120 ಆಗುತ್ತೆ. ಆ ಸಂಖ್ಯೆ 120, ಆ ಸಂಖ್ಯೆಯನ್ನ ಮತ್ತೆ 20% ಇಳಿಸ್ತಾ ಇದೀನಿ, ಕಡಿಮೆ ಮಾಡ್ತಾ ಇದೀನಿ. 20% ಏನಾಗುತ್ತೆ ನೋಡಿ, 24 ಆಗುತ್ತೆ. 120 - 24, ಸೊ ಪ್ಲಸ್ ಮಾಡಿದಾಗ 96 ಆಗುತ್ತೆ. 100 ಮತ್ತು 90 ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ 4 ಕಡಿಮೆ ಆಗಿರುತ್ತೆ. ಹಾಗಾಗಿ 100 ಇರುವ ಸಂಖ್ಯೆಯು 96 ಆಯ್ತು, ಇಲ್ಲಿ 4 ಇಳಿಕೆ ಉಂಟಾಯಿತು ಅಂತ ಹೇಳ್ಬೋದು. ಹಾಗಾದ್ರೆ 4% ಇಳಿಕೆ ಉಂಟಾಗುತ್ತದೆ. ಹಾಗಾದ್ರೆ 100 ತಗೊಂಡಿರೋದ್ರಿಂದ ಇಲ್ಲಿ ಶೇಕಡಾ ಪ್ರಮಾಣದಲ್ಲಿ ಹೇಳ್ಬೋದು ತುಂಬಾನೇ ಸುಲಭವಾಗಿ 4% ಲೆಸ್ ಆಗುತ್ತೆ ಅಂತ. ಇನ್ನು ಡಿಸ್ಕೌಂಟ್, ರಿಯಾಯಿತಿ. ಸಾಮಾನ್ಯವಾಗಿ ಹಬ್ಬದ ಹರಿದಿನಗಳಲ್ಲಿ, ಮದುವೆ ದಿಬ್ಬಣಗಳಲ್ಲಿ ಡಿಸ್ಕೌಂಟ್ ಅಂತ ಬೋರ್ಡ್ ಅನ್ನ ಸಾಮಾನ್ಯವಾಗಿ ನೋಡಿರ್ತೀವಿ ಎಲ್ಲದರಲ್ಲೂ. ನೋಡಿ, ದಸರಾ ಹಬ್ಬ ಅಥವಾ ದೀಪಾವಳಿ ಹಬ್ಬದಲ್ಲಿ ದೀಪಾವಳಿ ಡಿಸ್ಕೌಂಟ್, ದಸರಾ ಡಿಸ್ಕೌಂಟ್ ಅಂತ ಬ್ಯಾನರ್ ಗಳಾಗಲಿ ಅಥವಾ ಅಂಗಡಿಯ ಮುಂಗಟ್ಟುಗಳಲ್ಲಿ ಟೇಬಲ್ ಗಳನ್ನ ನೋಡಬಹುದು. ಏನಿದ್ರ ಅರ್ಥ? ಡಿಸ್ಕೌಂಟ್ ಇಸ್ ಅ ರಿಡಕ್ಷನ್ given on the marked price of the article. ರಿಯಾಯಿತಿ ಅನ್ನೋದು ವಸ್ತುವಿನ ನಮೂದಿತ ಬೆಲೆಯ ಮೇಲೆ ನೀಡಲಾಗುವಂತ ಕಡಿತ. ವಸ್ತುವಿನ ನಮೂದಿತ ಬೆಲೆಯ ಮೇಲೆ ನೀಡಲಾಗುವಂತ ಕಡಿತ. ದಿಸ್ ಈಸ್ ಜನರಲಿ ಗಿವನ್ ಟು ಅಟ್ರಾಕ್ಟ್ ಕಸ್ಟಮರ್ಸ್. ಯಾಕೆ ಕೊಡ್ತಾರೆ ಇದನ್ನ? ಏನಕ್ಕೆ ಇದನ್ನ ಕೊಡೋದು? ಡಿಸ್ಕೌಂಟ್ ಯಾಕೆ ಕೊಡ್ತಾರೆ ಅಂತಂದ್ರೆ ಅಟ್ರಾಕ್ಟಿವ್ ಕಸ್ಟಮರ್. ವ್ಯಾಪಾರಸ್ಥರು ಏನ್ ಮಾಡ್ತಾರೆ ಅಂದ್ರೆ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ನೀಡುವಂತ ಒಂದು ವಿಧ ಇದು. ಬೈ ಗೂಡ್ಸ್ ಆರ್ ಟು ಪ್ರಮೋಟ್ ಸೇಲ್ಸ್ ಆಫ್ ದ ಗೂಡ್ಸ್. ಅವರಲ್ಲಿರುವಂತ ಆ ವಸ್ತುವನ್ನ ಮಾರಾಟ ಮಾಡ್ಲಿಕ್ಕೆ ನೀಡುವಂತ ರಿಯಾಯಿತಿ ಇದು.
few examples at present. ಒಂದು ಬೋರ್ಡ್ ಅನ್ನು ನೋಡ 25% ಡಿಸ್ಕೌಂಟ್ ಸಾಮಾನ್ಯವಾಗಿ ನೋಡಿರ್ತೀವಿ 25% ಡಿಸ್ಕೌಂಟ್. ಇದರ ಅರ್ಥ ₹100 ಪರ್ಚೇಸ್ ಮಾಡಿದ್ರೆ ₹25 ಲೆಸ್ ಮಾಡ್ತೀವಿ ಅಂತ. ಸಾಮಾನ್ಯವಾಗಿ ಅವರು ಹಣ ಜಾಸ್ತಿನೇ ಇಟ್ಟಿರ್ತಾರೆ, ಅದಕ್ಕೆ +% ಅಂತ ಆಮೇಲೆ ಹೇಳ್ತಾರೆ ಅಂತ. ಫಾರ್ಮುಲಾ ನೋಡೋದಾದ್ರೆ ಡಿಸ್ಕೌಂಟ್ ದಟ್ ಈಸ್ ಮಾರ್ಕೆಟ್ ಪ್ರೈಸ್ ಮೈನಸ್ ಸೇಲ್ ಪ್ರೈಸ್ ಅಂತ ಹೇಳ್ತೀವಿ. ರಿಯಾಯಿತಿ ನಮೂದಿತ ಬೆಲೆ ಮೈನಸ್ ಮಾರಾಟ ಬೆಲೆ. ಕಾಸ್ಟ್ ಪ್ರೈಸ್ is a amount at which shopkeeper buys item. ಹಾಗಾದ್ರೆ ಒಂದು ವಸ್ತುವನ್ನ ತೆಗೆದುಕೊಳ್ಬೇಕಾದ್ರೆ ಅಂಗಡಿಯವನು ಆ ವಸ್ತುವನ್ನ ತೆಗೆದುಕೊಳ್ತಾನೆ ಅಂತಂದ್ರೆ ಅದು ಅವನಿಗೆ ಕೊಂಡ ಬೆಲೆ ಆಗಿರುತ್ತೆ. ಕಾಸ್ಟ್ ಪ್ರೈಸ್ ಅಂತ ಹೇಳ್ತೀವಿ, ಕೊಂಡ ಬೆಲೆ. ಮಾರ್ಕೆಟ್ ಪ್ರೈಸ್ is the price is printed on the item. ಹಾಗಾದ್ರೆ ಆ ಶಾಪ್ ಅಂಗಡಿಯವನು, ಆ ಅಂಗಡಿಯ ಮಾಲೀಕ ಮಾರ್ಕೆಟ್ ಪ್ರೈಸ್ ಅನ್ನ ಕಾಸ್ಟ್ ಪ್ರೈಸ್ಗೆ ಸಮಾಗಿ ಹಾಕೋದಿಲ್ಲ, ಎಕ್ಸಸ್ ಹಾಕ್ತಾನೆ. ಏನಕ್ಕೆ ಎಕ್ಸಸ್ ಹಾಕ್ತಾನೆ ಅಂತಂದ್ರೆ ಅಲ್ಲಿ ಅವನಿಗೆ ಎಷ್ಟು ಖರ್ಚಾಗಿರುತ್ತೋ ಅದನ್ನ ಸೇರಿಸಿ ಮತ್ತು ತನಗೆ ಎಷ್ಟು ಲಾಭ ಬೇಕಾಗುತ್ತೋ ಅದನ್ನ ಮಾರ್ಕೆಟ್ ಪ್ರೈಸ್ ಆಗಿ ನಮೂದಿಸ್ತಾನೆ. ನಮೂದಿಸಿದ ಬೆಲೆ ಅದು. ಸೆಲ್ಲಿಂಗ್ ಪ್ರೈಸ್ ಇನ್ನೊಂದು ಮಾರಾಟ ಬೆಲೆ ಅಂತ ಹೇಳ್ತೀವಿ. ಸೆಲ್ಲಿಂಗ್ ಪ್ರೈಸ್ ಗ್ರಾಹಕರು, ನಾವು ಅವನ ಹತ್ರ ಹೋಗಿ ಆ ವಸ್ತುವನ್ನ ಕೊಂಡ್ಕೊಳ್ತೀವಿ, ಡಿಸ್ಕೌಂಟ್ ಮಾಡಿ ಅಥವಾ ಬಾರ್ಗೇನಿಂಗ್ ಮಾಡಿ ಆ ವಸ್ತುವನ್ನ ತೆಗೆದುಕೊಳ್ತೀವಿಯಲ್ಲ, ಅದನ್ನ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ, ಮಾರಾಟ ಬೆಲೆ ಅಂತ ಹೇಳ್ತಾರೆ. ಸೆಲ್ಲಿಂಗ್ ಪ್ರೈಸ್ ಇಸ್ ಅಟ್ ವಿಚ್ ಐಟಮ್ ಇಸ್ ಸೋಲ್ಡ್ ಟು ಕಸ್ಟಮರ್. ಅದರ ಗ್ರಾಹಕರು ನೀಡಿದಂತಹ ಬೆಲೆ ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಇಲ್ಲೊಂದು ಉದಾಹರಣೆಯನ್ನ ನೋಡೋದಾದ್ರೆ ಐಟಮ್ ಮಾರ್ಕ್ಡ್ at 840 rupees is sold for ₹714. What is discount and the discount percent? ಇಲ್ಲಿ ಮಾರ್ಕೆಟ್ ಪ್ರೈಸ್ ಕೊಟ್ಟಿರೋದು 840 rupees ಅಂಡ್ ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 714. ನೇರವಾಗಿ ನಮಗೆ ಫಾರ್ಮುಲಾ ತಗೊಂಡು ಮಾಡೋದಾದ್ರೆ ಮಾರ್ಕೆಟ್ ಪ್ರೈಸ್ ಮೈನಸ್ ಸೇಲ್ ಪ್ರೈಸ್, ದಟ್ ಈಸ್ 840 ಮೈನಸ್ 714. ಸೊ ₹126. therefore ಪರ್ಸೆಂಟ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿರೋದ್ರಿಂದ ಡಿಸ್ಕೌಂಟ್ ಪರ್ಸೆಂಟ್ ಏನಾಗುತ್ತೆ 126 to the market price 840, 126 divided by 840 into 100%. So 126 into 100 divided by 42 into 20. ಸ್ವಲ್ಪ ಇಂಟರ್ಚೇಂಜ್ ಮಾಡ್ಕೊಂಡಿದ್ದೀನಿ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತ. 42 1 42 3 ಹಾಗೇನೆ 21 20 and then 3 into 5% ಉಳಿತದೆ. That is discount percent is equal to 3 into 5 divided by 1 into 1%. Discount percent is equal to 15% ಆಗುತ್ತೆ. Discount percent is equal to 15%. ಪ್ರಾಫಿಟ್ ಪರ್ಸೆಂಟ್, ಪ್ರತಿಶತ ಲಾಭವನ್ನ ನೋಡೋದಾದ್ರೆ ಫಾರ್ಮುಲಾಗಳು ಸೆಲ್ಲಿಂಗ್ ಪ್ರೈಸ್ ದಟ್ಸ್ ಈಕ್ವಲ್ ಟು 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟ್ ಡಿವೈಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ದಟ್ಸ್ ಈಕ್ವಲ್ ಟು 100 ಡಿವೈಡ್ ಬೈ ಇಂಟರ್ಚೇಂಜ್ ಮಾಡಿರೋದು ಅಷ್ಟೇ, 100 ಡಿವೈಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟ್ ಇಂಟು ಸೆಲ್ಲಿಂಗ್ ಪ್ರೈಸ್. Profit that's equal to profit percent divided by 100 into cost price. Profit percent that's equal to profit into 100 divided by cost percent. ಅಲ್ಲಿ ಹೇಗೆ ಲೆಕ್ಕಗಳನ್ನು ಮಾಡಲ್ಲ, ಅದಕ್ಕೆ ಒಂದಷ್ಟು ಫಾರ್ಮುಲಾಗಳನ್ನ ಈ ರೀತಿಯಾಗಿ ಕೊಟ್ಟಿರೋದಷ್ಟೇ. ಕಾಸ್ಟ್ ಪರ್ಸೆಂಟ್ selling price 100 minus last percent divided by 100 into cost price. Cost price is equal to 100 divided by 100 minus last percent interchange ಮಾಡೋದ್ರಿಂದ selling price ಮತ್ತು cost price interchange ಮಾಡಿದ್ರೆ ವ್ಯಾಲ್ಯೂ ಸಿಗುತ್ತೆ. ಅಲ್ಲಿ ಕಾಸ್ಟ್ ಪ್ಲಸ್
ಲಾಸ್ ಈಸ್ ಈಕ್ವಲ್ ಟು ಲಾಸ್ ಪರ್ಸೆಂಟ್ ಡಿವೈಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಹಾಗೇನೆ ಲಾಸ್ ಪರ್ಸೆಂಟ್ ದಟ್ಸ್ ಈಕ್ವಲ್ ಟು ಲಾಸ್ ಇಂಟು 100 ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಪ್ರಾಬ್ಲಮ್ಸ್ ಇಷ್ಟು ಸಮಸ್ಯೆಗಳನ್ನ ನೋಡೋದಾದ್ರೆ ಪಠ್ಯ ಪುಸ್ತಕದಲ್ಲಿರುವಂತಹ ಒಂದು ಸಮಸ್ಯೆಯನ್ನು ನೋಡೋದಾದ್ರೆ ಶಾಪ್ ಕೀಪರ್ ಪರ್ಚೇಸ್ 200 bulbs for rupees 10 each. However, 5 bulbs were fused and had to be thrown away. The remaining were sold at rupees 12 each. Find the gain or loss percent. ಇಲ್ಲಿ 200 ಬಲ್ಬ್ಗಳನ್ನ 10 ರೂಪಾಯಿಗಳಂತೆ ತೆಗೆದುಕೊಂಡು ಬಂದು ಒಬ್ಬ ವ್ಯಾಪಾರಿ ಮಾರ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದರಲ್ಲಿ 5 ಬಲ್ಬ್ಗಳು ಡ್ಯಾಮೇಜ್ ಆಗಿರುತ್ತೆ, ಕೆಟ್ಟು ಹೋಗಿರುತ್ತೆ. ದ ರಿಮೈನಿಂಗ್ ಉಳಿದಂತಹ ಬಲ್ಬ್ಗಳನ್ನ 12 ರೂಪಾಯಿ ಒಂದಂತೆ ಮಾರ್ತಾನೆ. ಅಲ್ಲಿ ಆಗುವಂತ ಗೇನ್ ಅಥವಾ ಲಾಸ್ ಪರ್ಸೆಂಟ್ ಅನ್ನ, ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟ್ ಅನ್ನ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಕಾಸ್ಟ್ ಪ್ರೈಸ್ ಏನಾಗುತ್ತೆ, ಬಲ್ಬ್ಗಳ ಸಂಖ್ಯೆ 200 ಇರೋದ್ರಿಂದ ತೆಗೆದುಕೊಂಡಿರುವಂತಹ ಹಣ ಒಂದಕ್ಕೆ 10 ರೂಪಾಯಿ ಇರೋದ್ರಿಂದ ಕಾಸ್ಟ್ ಪ್ರೈಸ್ ಬಂದ್ಬಿಟ್ಟು 200 ಇಂಟು 10 ದಟ್ಸ್ ಈಕ್ವಲ್ ಟು 2000 ರೂಪೀಸ್ ಆಗುತ್ತೆ. ಇಲ್ಲಿ 5 ಬಲ್ಬ್ಸ್ ವೇರ್ ಫ್ಯೂಸ್ಡ್, 5 ಬಲ್ಬ್ಗಳು ಕೆಟ್ಟು ಹೋಗಿರುತ್ತೆ. ಹಾಗಾಗಿ ಇದಿರುವಂತಹ ಬಲ್ಬ್ಗಳ ಸಂಖ್ಯೆ ಎಷ್ಟಾಗುತ್ತೆ ಅಂದ್ರೆ 200ರಲ್ಲಿ 5 ಕಳಿತಾ ಇದೀನಿ, 195 ಆಗುತ್ತೆ. ಹಾಗಾದ್ರೆ ಸೇಲ್ ಪ್ರೈಸ್ ಎಷ್ಟು? ಇಲ್ಲಿ ಮಾರಾಟ ಬೆಲೆ ಬೇರೆ ಆಗಿರೋದ್ರಿಂದ ಬರುವಂತಹ ಹಣ ಬೇರೆ ರೀತಿ ಆಗಿರುತ್ತೆ. ಹಾಗಾದ್ರೆ ಮಾರಾಟ ಬೆಲೆ ಎಷ್ಟಿದೆ ಅಂತಂದ್ರೆ 12 ರೂಪೀಸ್ ಈಚ್ ಇದೆ. 195 ಬಲ್ಬ್ಗಳನ್ನ 100 ರಂತೆ ಮಾರ್ತಾ ಇದ್ದಾರೆ. ಸೇಲ್ ಪ್ರೈಸ್ ದಟ್ಸ್ ಈಕ್ವಲ್ ಟು 195 ಇಂಟು 12 ಆಗುತ್ತೆ. ಅದರ ಬೆಲೆ 2340 ರೂಪಾಯಿಗಳಾಗುತ್ತೆ. ಹಾಗಾದ್ರೆ ಇವು ಎರಡನ್ನ ಕಂಪ್ಯಾರಿಸನ್ ಮಾಡೋದಾದ್ರೆ ಕಾಸ್ಟ್ ಪ್ರೈಸ್ ಮತ್ತು ಸೇಲ್ ಪ್ರೈಸ್ ಅನ್ನ ನೋಡೋದಾದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಈಸ್ ಮೋರ್ ದ್ಯಾನ್ ಕಾಸ್ಟ್ ಪ್ರೈಸ್. ಹಾಗಾದ್ರೆ ನಮಗೆ ಇಲ್ಲಿ ಲಾಭ ಆಗುತ್ತೆ, ಗೇನ್ ಆಗುತ್ತೆ. ಗೇನ್ ಆರ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂದ್ರೆ 2340 ರೂಪಾಯಿಗಳಲ್ಲಿ 2000 ರೂಪಾಯಿಗಳನ್ನ ಕಳೆದ್ಬಿಟ್ರೆ 340 ರೂಪಾಯಿಗಳ ಲಾಭ ಆಗುತ್ತೆ. ಎಷ್ಟು ಪರ್ಸೆಂಟ್ ಆಗುತ್ತೆ? According to formula, profit percent that's equal to profit into 100 divided by cost price. ಹಾಗಾದ್ರೆ ಪ್ರಾಫಿಟ್ ಆಗಿರೋದೆಷ್ಟು? 340 into 100. ಕಾಸ್ಟ್ ಪ್ರೈಸ್ ಎಷ್ಟು? 2000. ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ. ಡಿವೈಡ್ ಬೈ 2 ಉಳಿತು. 34 ಡಿವೈಡ್ ಬೈ 2 ಅಂತಂದ್ರೆ 2 ones 2 17. ಸೊ 17 ಆಗುತ್ತೆ. therefore profit is 70%. ಹಾಗಾದ್ರೆ ಇಲ್ಲಿ ಆಗುವಂತ ಗೇನ್ ಎಷ್ಟು ಅಂತಂದ್ರೆ 70% ಆಗುತ್ತೆ ನಿಮಗೆ. ಹಾಗೇನೆ ಇನ್ನೊಂದು ಅದೇ ಒಂದು ಬಲ್ಬ್ ಅನ್ನ ಇಲ್ಲಿ ವ್ಯಾಪಾರಿ ಶಾಪ್ ಕೀಪರ್ ಪರ್ಚೇಸ್ 200 bulbs for 10 each. ಸೇಮ್ 10 ರೂಪಾಯಿದಾಗೆ ತೆಗೆದುಕೊಳ್ತಾನೆ. ಬಟ್ ಇಲ್ಲಿ 50 ಬಲ್ಬ್ಗಳು ಕೆಟ್ಟು ಹೋದೆ. ಏನಾಗುತ್ತೆ ನೋಡಿ, ಕಾಸ್ಟ್ ಪ್ರೈಸ್ ಬಂದ್ಬಿಟ್ಟು ಸೇಮ್ ಅಮೌಂಟ್ ಆಗುತ್ತೆ. 200 ಇಂಟು 10 2000 ರೂಪೀಸ್. 50 ಬಲ್ಬ್ಗಳು ಕೆಟ್ಟಿರೋದ್ರಿಂದ ಉಳಿದಿರುವಂತಹ ಬಲ್ಬ್ಗಳ ಸಂಖ್ಯೆ ನನಗೆ 150 ಆಗುತ್ತೆ. ಇಲ್ಲಿ ಸೇಲ್ ಪ್ರೈಸ್ ಬಂದ್ಬಿಟ್ಟು 150 ಇಂಟು 100 ಆಗುತ್ತೆ. ಒಟ್ಟು 1800 ರೂಪಾಯಿಗಳಾಗುತ್ತೆ. 1800 ರೂಪೀಸ್ ಆಗುತ್ತೆ. ಹಿಯರ್ ಸೇಲ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಅನ್ನ ನೋಡೋದಾದ್ರೆ ಸೇಲ್ ಪ್ರೈಸ್ ಲೆಸ್ ದ್ಯಾನ್ ಕಾಸ್ಟ್ ಪ್ರೈಸ್ ಆಗುತ್ತೆ. ಹಾಗಾಗಿ ನಮಗೆ ಇಲ್ಲಿ ಲಾಸ್ ಆಗುತ್ತೆ. ಲಾಸ್ ಇಸ್ ಈಕ್ವಲ್ ಟು 2000 ಮೈನಸ್ 1800 ಇಸ್ ಈಕ್ವಲ್ ಟು 200. ಲಾಸ್ ಪರ್ಸೆಂಟ್ ಏನಾಗುತ್ತೆ? ದಟ್ಸ್ ಈಕ್ವಲ್ ಟು ಲಾಸ್ ಇಂಟು 100 ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಆಗುತ್ತೆ. ಸೊ 200 ಇಂಟು 100 ಡಿವೈಡ್ ಬೈ 2000 ಕ್ಯಾನ್ಸಲೇಷನ್ ಆಗುತ್ತೆ. ಇಲ್ಲಿ ನೋಡಿ 200 ಕ್ಯಾನ್ಸಲ್ ಆಯ್ತು. 00 ಮೊದಲೇ ಕ್ಯಾನ್ಸಲ್ ಮಾಡಿರೋದ್ರಿಂದ 200 ಕ್ಯಾನ್ಸಲ್ ಆಯ್ತು. ಉಳಿದಿರೋದು 10 ಮಾತ್ರ. ಹಾಗಾಗಿ ಲಾಸ್ ಪರ್ಸೆಂಟ್ ಬಂದ್ಬಿಟ್ಟು ನನಗೆ ಲಾಸ್ ಈಸ್ 10%. ಲಾಸ್ ಅನ್ನೋದು 10% ಆಗುತ್ತೆ. Very important for present situation, sale tax, value added tax and
GST. ಮಾರಾಟ ತೆರಿಗೆ ಅಂತ ಹೇಳ್ತೀವಿ. Sales tax is charged by the government on the sale of an item by the government and is added to the bill amount. ಸರ್ವೇ ಸಾಮಾನ್ಯವಾಗಿ ಎಲ್ಲಾ ವ್ಯಾಪಾರಿಗಳು ಸೇಲ್ಸ್ ಟ್ಯಾಕ್ಸ್ ಅನ್ನ ಪೇಡ್ ಮಾಡಬೇಕಾಗತ್ತೆ ಮಾಡುವಂತ ರೀತಿ ಇದು. ಬಟ್ ಇವಾಗ GST ಬಂದಿರೋದ್ರಿಂದ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ GST ಅನ್ನ ಪೇಡ್ ಮಾಡ್ತಾ ಇದ್ದಾರೆ. ಮೊದಲು ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು. Value-added tax. It is charged on the selling price of an article. GST, very important. From July 1st, 2017, Government of India introduced GST, which stands for Goods and Service Tax, which lived on supply of goods or service or both. 2017 ಜುಲೈ 1ರಿಂದ ಕೇಂದ್ರ ಸರ್ಕಾರ GST ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಮಾರಾಟ ತೆರಿಗೆ ಹೇಗಿತ್ತು ಮೊದಲು? ಮಾರಾಟ ತೆರಿಗೆಯು ಕೆಲವೊಂದು ವಸ್ತುಗಳು ಹಾಗೂ ಸೇವೆಗಳನ್ನು ಖರೀದಿಸುವ ಸಮಯದಲ್ಲಿ ವಿಧಿಸಲಾಗುವ ಬಳಕೆ ತೆರಿಗೆ. ಇನ್ ದ ಇಯರ್ 2010 ಭಾರತದಲ್ಲಿ ಮಾರಾಟ ತೆರಿಗೆ 12.5% ಇತ್ತು. ಕೇವಲ 12.5%. 2010ರಲ್ಲಿ 2011 12.5 ಇತ್ತು. 2012 12.36 ಇತ್ತು. ಹಾಗೇನೆ 2013ನಲ್ಲಿ 12.36, 2014 12.36, 2015 14.5, 2016ರಲ್ಲಿ 15% ಇನ್ಕ್ರೀಸ್ ಆಗ್ತಾ ಇದೆ. 15ರಿಂದ ಇನ್ಕ್ರೀಸ್ ಆಗ್ತಾ ಇದೆ. ಇದು 2017ಕ್ಕೆ 18%, 18% ಆಯ್ತು. 2020ಕ್ಕೂ ಕೂಡ ಇದು 18% ಇದೆ. ಯಾವುದೇ ರೀತಿ ಚೇಂಜ್ ಆಗಿರುವುದಿಲ್ಲ. 2017ರಿಂದ ಇನ್ನು ಮುಂದೆ ಹೆಚ್ಚಿಗೆನೂ ಆಗ್ಬಹುದು ಅಥವಾ ಕಡಿಮೆನೂ ಆಗ್ಬಹುದು. ವ್ಯಾಲ್ಯೂ-added ಟ್ಯಾಕ್ಸ್. ಇಲ್ಲಿ ಒಂದು ಸಣ್ಣ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಅನನ್ಯ ಬಾಟ್ an air cooler for 3,300 rupees including a tax of 10%. Find the price of the air cooler before VAT was added. ಇಲ್ಲಿ 3,300 ರೂಪಾಯಿಗಳನ್ನ ಅನನ್ಯ ಅನ್ನುವಂತ ಅವರು ಏರ್ ಕೂಲರ್ ಅನ್ನ ತೆಗೆದುಕೊಂಡು ಬರ್ತಾರೆ ವಿತ್ ದ ಪೇಡ್ ಆಫ್ ಟ್ಯಾಕ್ಸ್ 10%. ನೋಡಿ ಹಾಗಾದ್ರೆ ಒರಿಜಿನಲ್ ಪ್ರೈಸ್ ಆಫ್ ದ ಕೂಲರ್ ಈಸ್ 100, then after VAT it is 110. ಮೊದಲು 100 ರೂಪಾಯಿ ಇತ್ತು ಅಂದ್ರೆ ವ್ಯಾಟ್ ಹಾಕ್ಬಿಟ್ರೆ 110 ಆಗುತ್ತೆ. Hence one price including a tax is 3,300 rupees. So now original price ಏನಾಗುತ್ತೆ? 100 divided by 110, 100 divided by 110 into 3,300. ನೋಡಿ ಕ್ಯಾನ್ಸಲೇಷನ್ ಆಗುತ್ತೆ. ಸಾರಿ, ಇಲ್ಲಿ 0 ಕ್ಯಾನ್ಸಲ್ ಮಾಡ್ಕೊಂಡ್ರೆ 11 1 11 330 ಅಂದ್ರೆ 11 ಪೀಸ್ ಆಗುತ್ತೆ. 30 into 100 3,000 rupees ಆಗುತ್ತೆ. ಸ್ವಲ್ಪ ಇಲ್ಲಿ ಮಿಸ್ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ, ಕ್ಷಮೆ ಇರಲಿ. ಇನ್ನ GST ಗೆ ಬರುವುದಾದ್ರೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಎಲ್ಲಾ ಶಿಕ್ಷಕರು ಇನ್ಶೂರೆನ್ಸ್ ಪಾಲಿಸಿಗಳನ್ನ ಮಾಡಿಸೇ ಬಿಟ್ಟಿರ್ತೀವಿ. ಹಾಗೇನೆ ಒಂದು ಇಲ್ಲಿ GST ಬಗ್ಗೆ ಹೇಳ್ಬೇಕಾದಾಗ PLI ಬಗ್ಗೆ ಸ್ವಲ್ಪ ಹೇಳ್ಕೊಟ್ಬಿಡ್ತೀನಿ ನಾನು. ಇಲ್ಲಿರುವಂತಹ ಪಾಲಿಸಿಯ ಪ್ರೀಮಿಯಂ ಬಂದ್ಬಿಟ್ಟು 755 ರೂಪಾಯಿಗಳಿದೆ. ಪ್ರೀಮಿಯಂ ಅನ್ನ ಪೇಡ್ ಮಾಡಿರುವಂತಹ ಪ್ರೀಮಿಯಂ 1/11/2020 ಪೇಡ್ ಆಗಿರೋದು. ಎಲ್ಲವರೆಗೂ ಪೇಡ್ ಆಗಿರೋದು ಅಂತಂದ್ರೆ 30/11 ವರೆಗೂ
ಆಗಿದೆ. CGST GST ಸೆಂಟ್ರಲ್ GST ಅಂತ ಹೇಳ್ತೀವಿ 8.49 ಆಗಿದೆ. ಹಾಗೆ ಸ್ಟೇಟ್ GST 8.49 ಆಗಿದೆ. ಟೋಟಲ್ GST ಬಂದ್ಬಿಟ್ಟು 17 ರೂಪೀಸ್ ಆಗಿದೆ. ಇಲ್ಲಿ ಆದ್ರೆ ಹೇಗ್ ಕ್ಯಾಲ್ಕುಲೇಷನ್ ಮಾಡೋದು, ಇಲ್ಲಿ ಹೇಗಾಗತ್ತೆ ಇದು 755 ರೂಪಾಯಿಗಳಿಗೆ 17 ರೂಪಾಯಿ GST ಹೇಗ್ ಬಂತು ಅನ್ನೋದೇ ಇಲ್ಲಿ ನೋಡ್ಬೋದು ನಾವು. ಈಗ GST rate for PLR is 18%. ಎಸ್, GST ರೇಟ್ ಯಾವಾಗ್ಲೂ 18% ಇರುತ್ತೆ. ಎಲ್ಲ ಇನ್ಶೂರೆನ್ಸ್ LIC ಇರ್ಬೋದು ಅಥವಾ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಅದರ ರೇಟ್ ಬಂದ್ಬಿಟ್ಟು 18% ಇರುತ್ತೆ. ಎಸ್, ಇಟ್ ಈಸ್ 18%. ಹೌದು, ಇದು 18%. ಬಟ್ ಇನ್ ದ ಫಾಲೋಯಿಂಗ್ ಮ್ಯಾನರ್ ಹೇಗಿರುತ್ತೆ ಅಂದ್ರೆ ಈ ರೀತಿ ಆಗಿರುತ್ತೆ, ಕೆಳಗಿರುವ ಹಾಗೆ ಇರುತ್ತೆ ಅಂತ ನೋಡಿ. GST is calculated for first year. ಮೊದಲ ವರ್ಷಕ್ಕೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಆನ್ ದ 25% ಆಫ್ ದ ಪ್ರೀಮಿಯಂ. ಅಲ್ಲಿರುವಂತಹ ಪ್ರೀಮಿಯಂ ಎಷ್ಟು ಪ್ರೀಮಿಯಂ ಇದೆ ಅಲ್ವಾ, ಮೊದಲ ವರ್ಷಕ್ಕೆ ಮಾತ್ರ ಇದರ 25% ಅದರ ಮೇಲೆ 18% ಅಂತ ಹೇಳಿದ್ರು. ಸೆಕೆಂಡ್ ಬಂದ್ಬಿಟ್ರೆ GST is calculated for the next year on the 12.5% of the premium. ಎಲ್ಲ ಇನ್ಶೂರೆನ್ಸ್ ಅವರು ಕೂಡ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ. ಹಾಗಾದ್ರೆ ಇಲ್ಲಿ 755ಕ್ಕೆ 17 ರೂಪಾಯಿ ಹೇಗ್ ಬರುತ್ತೆ ಸ್ವಲ್ಪ ನೋಡ್ಬಿಡೋಣ. 12.5% of 755 is 94.375. ಕ್ಯಾಲ್ಕುಲೇಷನ್ ಏನ್ ಮಾಡಿಲ್ಲ, ನೇರವಾಗಿ ಬರ್ದಿರೋದ್ರಿಂದ 94.375 ಆಗುತ್ತೆ. 12.5% ಕ್ಯಾಲ್ಕುಲೇಷನ್ ಮಾಡಿದ್ರೆ 755 ನೋಡಿ. ನಾವು ಕ್ಯಾಲ್ಕುಲೇಟ್ GST ಫಾರ್ 94.375. ಇವಾಗ ಈ ಒಂದು ಬೆಲೆಗೆ, ಈ ಒಂದು ಹಣಕ್ಕೆ ಪ್ರೀಮಿಯಂ ಬಂದ್ಬಿಟ್ಟು 755 ಇದೆ. ಅದರ 12.5% ನಾನು ಏನಕ್ಕೆ ಸೆಕೆಂಡ್ ಇಯರ್ ಅಲ್ಲಿ ಮಾಡ್ತಿದ್ದೀನಿ ಅಂತಂದ್ರೆ, ಇದು ಮೊದಲೇ ಮಾಡಿರುವಂತಹ PLI ಆಗಿರೋದ್ರಿಂದ ಎರಡನೇ ವರ್ಷ ನಂತರ ಮಾಡ್ಬೇಕಾದ್ರೆ 12.5% ತಗೋತಾ ಇದ್ದೀವಿ. ಹಾಗಾಗಿ 12.5% ಆಫ್ 755 ಈಸ್ 94.375 ಆಗುತ್ತೆ. Now calculate GST for 94.375. 94.375 into 18 divided by 100. That's equal to 16.98 ಆಗುತ್ತೆ. Nearly that's equal to 17 rupees. That's equal to 17. ಇಲ್ಲಿ ಅರ್ಧ ಸೆಂಟ್ರಲ್ ಕಟ್ಬೇಕಾಗುತ್ತೆ, ಇನ್ನರ್ಧ ಸ್ಟೇಟ್ ಅವ್ರಿಗೆ ಕಟ್ಬೇಕಾಗುತ್ತೆ. ಹಾಗಾಗಿ ಇದನ್ನ 16.9875 ಅನ್ನ GST ಮಾಡಿದ್ರೆ 8.49 ಆಗುತ್ತೆ. SGST ಗೆ ಅರ್ಧ 8.49 ಆಗುತ್ತೆ. Very important, simple interest. When the interest is paid to the lender regularly every year or half year on the same interest, we call it as simple interest. In other words, interest is said to be simple if it is calculated on the original principal throughout the loan period. When the interest is paid to lender regularly every year, ಪ್ರತಿ ವರ್ಷ ನಾವು ಬಡ್ಡಿಯನ್ನ ಪೇಡ್ ಮಾಡುವ ಹಾಗಿದ್ರೆ, ಹಾಫ್ ಇಯರ್ ಅರ್ಧ ವರ್ಷಕ್ಕೊಮ್ಮೆ ಪೇಡ್ ಮಾಡ್ತಾ ಇದ್ರೆ, ಸೇಮ್ ಇತ್ತು ಅಂದ್ರೆ, ಆ ಇಂಟ್ರೆಸ್ಟ್ ಸೇಮ್ ಆಗಿತ್ತು ಅಂದ್ರೆ ಅದಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳಿ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ದಟ್ಸ್ ಈಕ್ವಲ್ ಟು PTR by 100. P ಅನ್ನೋದು ಪ್ರಿನ್ಸಿಪಲ್ ಆಗುತ್ತೆ, T ಟೈಮ್ ಕಾಲ, R ರೇಟ್ ಆಫ್ ಇಂಟ್ರೆಸ್ಟ್ ದರ ಆಗುತ್ತೆ, ಅಂಡ್ ಅಮೌಂಟ್ ಮೊತ್ತವನ್ನ ಫೈಂಡ್ ಔಟ್ ಮಾಡೋದಾದ್ರೆ, ಕೊನೆಗೆ ಮೊತ್ತವನ್ನ ಹೇಳೋದಾದ್ರೆ ಅಲ್ಲಿ ಮೊತ್ತ ಏನಾಗುತ್ತೆ ಅಂದ್ರೆ ಪ್ರಿನ್ಸಿಪಲ್ ಇರುವಂತಹ ಪ್ರಿನ್ಸಿಪಲ್
ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಬಂದಿರುತ್ತೋ ಅದನ್ನು ಆಡ್ ಮಾಡಿದ್ರೆ ನನಗೆ ಮೊತ್ತ ಸಿಗುತ್ತೆ ಅಂತ. SI ಫಾರ್ಮುಲಾ ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಹೌ ಇಟ್ಸ್ ಕಮ್ ಹೇಗ್ ಬಂತು ಅಂತ ನೋಡೋದಾದ್ರೆ ಪ್ರಶ್ನಾರ್ಥಕ ಚಿಹ್ನೆಯನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ತಾ ಇದೀವಿ. ಅದಕ್ಕೆ ಹೇಗೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ. ಇಲ್ಲಿ ಎರಡು ವಿಧಗಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಇದನ್ನ. ಈ ಮೊದಲೇ DKP ಸರ್ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ಇದನ್ನ. ಆಕ್ಚುಲಿ ಆದ್ರೂ ಒಂದು ಬಗ್ಗೆ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಬೈ ಕಂಪೌಂಡ್ ಪ್ರಪೋರ್ಷನ್ ಸಂಯುಕ್ತ ಸಮಾನುಪಾತದಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ let the rate of interest R%, it means that ಈಗ ರೇಟ್ ಇಂಟ್ರೆಸ್ಟ್ ಬಂದ್ಬಿಟ್ಟು R% ಅಂತ ಅನ್ಕೊಂಡ್ರೆ ಇದ್ರ ಅರ್ಥ ಏನು ಅಂತ ನೋಡೋದಾದ್ರೆ ಫಾರ್ ₹100 ₹100 1 ಇಯರ್ 1 ವರ್ಷಕ್ಕೆ ಇಂಟ್ರೆಸ್ಟ್ ಈಸ್ ₹R. ₹100 1 ವರ್ಷಕ್ಕೆ ₹100 ಬರುವಂತಹ ಬಡ್ಡಿ R ಅಂತ ಇದರ ಅರ್ಥ ನೋಡಿ. ಹಾಗಾದ್ರೆ ಇಲ್ಲಿ ಅನ್ನೋನ್ ವ್ಯಾಲ್ಯೂವನ್ನ ತೆಗೆದುಕೊಂಡ್ರೆ ಪ್ರಿನ್ಸಿಪಲ್ ಅಮೌಂಟ್ P ಅಂತ ತಗೊಂಡ್ರೆ ಲೆಟ್ ಇಟ್ ಬಿ ಕನ್ಸಿಡರ್ P ಪ್ರಿನ್ಸಿಪಲ್ ನಾವು ಫಾರ್ T ಇಯರ್ಸ್. T ವರ್ಷಗಳಿಗೆ ನೋಡೋದಾದ್ರೆ ಎಷ್ಟು ಬಡ್ಡಿ ಬರುತ್ತೆ, ವಾಟ್ ಈಸ್ ದ ಇಂಟ್ರೆಸ್ಟ್ ಹಿಯರ್, ಹಾಗಾದ್ರೆ ಎಷ್ಟು ಬಡ್ಡಿ ಆಗತ್ತೆ ಅಂತ ನೋಡ್ತಾ ಹೋದಾಗ ನೋಡಿ ನಾವಿಲ್ಲಿ ಮಾಡುವಂತಹ ಸಂಯುಕ್ತ ಸಮಾನುಪಾತ ಅಂತ ಹೇಳಿದ್ವಿ, ಕಂಪೌಂಡ್ ಪ್ರಪೋರ್ಷನ್ ಅಂತ ಹೇಳಿದ್ವಿ. ಮೊದಲೇ ಗೊತ್ತಿದೆ ನಿಮಗೆ ಕಂಪೌಂಡ್ ರೇಷಿಯೋ ಮೀನಿಂಗ್ ಗೊತ್ತು, ಹಾಗೇನೆ ಕಂಪೌಂಡ್ ಪ್ರಪೋರ್ಷನ್ ಮೀನಿಂಗ್ ಕೂಡ ಗೊತ್ತಾಗುತ್ತೆ. ಇಲ್ಲಿ ₹100 to ₹P ಆಯ್ತು, ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಫಸ್ಟ್ ಟರ್ಮ್ ಟು ದಿ ಫಸ್ಟ್ ಟರ್ಮ್ ಮೇಲೆ ಎರಡು ಅನುಪಾತಗಳು ಅಂತ ಅನ್ಕೊಂಡಾಗ ₹100 ಇರೋದು ₹P ಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಫಾರ್ 1 ಇಯರ್ ಈಸ್ ಟು T ಇಯರ್ಸ್. ಇವು ಎರಡನ್ನ ಸಂಯುಕ್ತ ಸಮಾನುಪಾತದಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಅವು ಎರಡು ಯಾವುದಕ್ಕೆ ಸಮ ಅಂತಂದ್ರೆ R is to ಇಂಟ್ರೆಸ್ಟ್ ಬರುವಂತ ನನಗೆ ವಾಟ್ ಈಸ್ ದ ಇಂಟ್ರೆಸ್ಟ್, ಏನು ಚಿಹ್ನೆ ಇದಲ್ವಾ ಅದನ್ನ ಇಂಟ್ರೆಸ್ಟ್ ಅಂತ ಮಾಡಿರೋದು, R is to ಇಂಟ್ರೆಸ್ಟ್ ಮಾಡಿರೋದು. ಹಾಗಾದ್ರೆ 100 into 1 antecedent into antecedent, 100 into 1 consequent into consequent, T into T, that's equal to ಏನಾಗಿರುತ್ತೆ ಅಂದ್ರೆ ಯಾವುದಕ್ಕೆ ಸಮ ಆಗಿರುತ್ತೆ ಅಂದ್ರೆ ಇಲ್ಲಿರುವಂತ ಇಂಟ್ರೆಸ್ಟ್ ರೇಟ್ಗೆ ಸಮ ಆಗಿರುತ್ತೆ ನೋಡಿ. R is to ಇಂಟ್ರೆಸ್ಟ್, R divided by 100, R divided by 100. ಸೊ ಇಂಟರ್ಚೇಂಜ್ ಮಾಡ್ತಾ ಇದೀನಿ ಇಲ್ಲಿ ಸ್ವಲ್ಪ. ಇಂಟ್ರೆಸ್ಟ್ ಆ ಕಡೆ ತಗೊಂಡು ಹೋಗ್ತಾ ಇದೀನಿ, ಇಂಟು ಟಿ ಅನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ತಗೊಂಡಾಗ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಡಿವೈಡ್ ಬೈ 100 ಆಗುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಇದನ್ನ ಅರ್ಥ ಮಾಡ್ಕೋಬಹುದು ನಾವು. Therefore, simple interest is equal to PTR by 100 by compound proportion. ಇದು ಒಂದು ವಿಧ. ಹಾಗೆ ಇನ್ನೊಂದು ವಿಧವನ್ನ ನೋಡೋಣ. Let us understand the simple interest formula. The arrow mark method. ಇದು TKP ಸರ್ ಎಲ್ಲರಿಗೂ
ತಿಳಿಸ್ಕೊಟ್ಟಿದ್ದಾರೆ. ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಅಷ್ಟೇ. ಲೆಟ್ ದ ರೇಟ್ ಆಫ್ ಇಂಟ್ರೆಸ್ಟ್ R%, ಅದರ ಅರ್ಥವನ್ನ ಕೊಡ್ತಾ ಇದ್ದೀವಿ ಇಲ್ಲಿ. ಇಟ್ ಮೀನ್ಸ್ ದಟ್ ಫಾರ್ ₹100 1 year interest is ₹R. Therefore, for P 3 years ಏನಾಗುತ್ತೆ? ಎರೋ ಮಾರ್ಕ್ ಮೆಥಡ್ ಇದನ್ನ ಸರ್ ಹೇಳ್ಕೊಟ್ಟಿದ್ದಾರೆ. ₹100 ಇರೋದು ಇನ್ P ಅಂತ ಅನ್ಕೊಂಡ್ರೆ ಎಕ್ಸಸ್ ಇದೆ, ಜಾಸ್ತಿ ಇದೆ ಅಂತ ಅಮೌಂಟ್. ಹಾಗೇನೆ 1 ವರ್ಷ T years, ವರ್ಷಗಳು, ಬಹಳ ವರ್ಷಗಳು ಅಂತ ಹೆಚ್ಚಿಗೆ ಇರುವುದು ಅಂತ ಅರ್ಥ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ T years ಏನಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಫಾರ್ T years ಇಲ್ಲಿ ನೋಡಿ, P/100 ಎರೋ ಮಾರ್ಕ್ ಯಾವುದು ದೊಡ್ಡದೋ ಅದನ್ನ ಮೇಲ್ಗಡೆ ಬರೀತಾ ಇದ್ದೀನಿ. P/100 ಇಂಟು T/1 into R. So now the simple interest that's equal to P into T into R, PTR divided by 100 into 100. So ಈ ರೀತಿಯಾಗಿ ಕೂಡ ಅರ್ಥ ಮಾಡ್ಕೋಬಹುದು. ಸಿಂಪಲ್ ಇಂಟ್ರೆಸ್ಟ್ that's equal to PTR by 100. ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ನೋಡೋದಾದ್ರೆ, ಅನನ್ಯ ಕಲೆಕ್ಟೆಡ್ ಇನ್ಫಾರ್ಮೇಶನ್ ಅಬೌಟ್ ಸಮ್ ಹರ್ ಫ್ರೆಂಡ್ಸ್ FD ಇನ್ ಎ ಬ್ಯಾಂಕ್. ನೆನ್ಪಿಟ್ಕೊಳ್ಳಿ, ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬ್ಯಾಂಕ್ ಅಲ್ಲಿ ಕ್ಯಾಲ್ಕುಲೇಷನ್ ಬೇರೆ ರೀತಿ ಆಗಿರುತ್ತೆ. ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಅನ್ನ ತೆಗೆದುಕೊಂಡಾಗ ನಾವು ಎಷ್ಟು ಹಣವನ್ನ ಇಡ್ತೀವೋ ಆ ಒಂದು ತಿಂಗಳಿಗೆ ಅನ್ವಯ ಅವರು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ FD ಅನ್ನ ಇಟ್ಬಿಟ್ರೆ ನೇರವಾಗಿ ಎಷ್ಟು ವರ್ಷಕ್ಕೆ ಅಂತ ಇರುತ್ತೆ. ಹಾಗಾಗಿ ಇಲ್ಲಿ ಇಂಟ್ರೆಸ್ಟ್ ವೇರಿಯೇಷನ್ ಆಗೋದಿಲ್ಲ ಅಂತ. The data is given below. Calculate the simple interest and the final amount at the end of the year that they earn at the rate of 5% per annum. ಏನ್ ಕೊಟ್ಟಿದ್ದಾರೆ ಡಾಟಾಸ್ ಗಳನ್ನ ಹೇಗೆ ಕಲೆಕ್ಟ್ ಮಾಡಿದ್ದಾರೆ ನೋಡಿ. ಫ್ರೆಂಡ್ ಹೆಸರು ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ. ಆ ಪ್ರಶ್ನೆಯಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಹೇಳಿದ್ದಾರೆ, ಹಾಗೆ 1 ವರ್ಷದ ಅವಧಿಯನ್ನ ಕೊಟ್ಟಿದ್ದಾರೆ. ತೇಜಸ್ವಿನಿ ₹5,000 ಪ್ರಿನ್ಸಿಪಲ್ಗೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ, ಅದರ ಅಮೌಂಟ್ ಎಷ್ಟು ಬರುತ್ತೆ? ಇಟ್ಟಿರುವಂತಹ ಅಮೌಂಟ್ ₹5,000 ಬ್ಯಾಂಕ್ ಗಳಲ್ಲಿ FD ಇಟ್ಟಿದ್ದಾರೆ, 1 ವರ್ಷಕ್ಕೆ ಇಟ್ಟಿದ್ದಾರೆ. 5% ಇಲ್ಲಿ 5% ಪರ್ ಆನಮ್, 5% ಪರ್ ಮಂತ್ ಹೀಗೆ ಕ್ಯಾಲ್ಕುಲೇಷನ್ ಮಾಡಬಹುದು. ಆನಮ್ ಅಂದ್ರೆ ವಾರ್ಷಿಕವಾಗಿ, ಇಲ್ಲಿ 5% ಪರ್ ಈ ರೀತಿಯಾದಂತಹ ಬ್ಯಾಂಕ್ಗಳು ಕೂಡ ಇರುತ್ತೆ, ಮಂತ್ಲಿ ಕ್ಯಾಲ್ಕುಲೇಷನ್ ಕೂಡ ಇರುತ್ತೆ. ಬಟ್ ಇಲ್ಲಿ ಫರ್ ಆನಮ್ ಮಾಡೋದಾದ್ರೆ ಸಿಂಪಲ್ ಇಂಟ್ರೆಸ್ಟ್ ದಟ್ಸ್ ಈಕ್ವಲ್ ಟು PTR by 100 ದಟ್ಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಬಂದ್ಬಿಟ್ಟು 5,000, 1 ವರ್ಷಕ್ಕೆ ₹5 ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಡಿವೈಡ್ ಬೈ 100. ಸೊ ದಟ್ಸ್ ಈಕ್ವಲ್ ಟು ₹250 ಆಗುತ್ತೆ. ಸೊ ಅಮೌಂಟ್ ಬಂದ್ಬಿಟ್ಟು P+I ಆಗಿರುತ್ತೆ. ಪ್ರಿನ್ಸಿಪಲ್ 5,000 ಇದೆ, ಹಾಗೆಯೇ ಇಂಟ್ರೆಸ್ಟ್ 250 ಇರೋದ್ರಿಂದ ಅದರ ಅಮೌಂಟ್ 5,250 ಆಗುತ್ತೆ. ಹಾಗಾದ್ರೆ ಮೊದಲ ವ್ಯಕ್ತಿಯ ಅಥವಾ ಮೊದಲ ಫ್ರೆಂಡ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ₹5,250 ಬರುತ್ತೆ 1 ವರ್ಷದ ನಂತರ. ಹಾಗೆ ಸಾಮಾನ್ಯ ಅನ್ನುವಂತಹ ವಿದ್ಯಾರ್ಥಿಯನ್ನ ನೋಡೋದಾದ್ರೆ ಅಥವಾ ಫ್ರೆಂಡ್ ಅನ್ನ, ಅವರ ಫ್ರೆಂಡ್ ಅನ್ನ ನೋಡೋದಾದ್ರೆ ಇಲ್ಲಿ ₹9,450 ಬರುತ್ತೆ. ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ, ಏನ್ ತೊಂದರೆ ಆಗೋದಿಲ್ಲ. ಹಾಗೇನೆ ಮೂರನೇದು ಅಗಸ್ತ್ಯ ಅನ್ನುವಂತ ನೋಡಿದ್ರೆ ಇಲ್ಲಿ ₹15,750 ಬರುತ್ತೆ. ಇಲ್ಲಿ 1 ವರ್ಷದ ನಂತರ ಇವನಿಗೆ ಸಿಗುವಂತ ಹಣದ ಮೊತ್ತ ₹15,750. ಇಟ್ಟಿರುವಂತ ಪ್ರಿನ್ಸಿಪಲ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಅಮೌಂಟ್ ಜಾಸ್ತಿ ಬರುತ್ತೆ. ಸಮ್ ಸೊಲ್ಯೂಷನ್ಸ್ ಫ್ರಮ್ ಜಿಯೋಜಿಬ್ರಾ. ಈ ಒಂದಿಷ್ಟು ಸೊಲ್ಯೂಷನ್ಸ್ ಅನ್ನ ನೋಡಿ ಬಿಡೋಣ. ಸ್ವಲ್ಪ
ಅನಿಲ್ ಸರ್, ಹಲೋ ಸರ್, ಅನಿಲ್ ಸರ್ ಅವ್ರಿಲ್ಲ, ಹೇಳಿ ಸರ್. ಏನು ಸರ್, ಅದೇ ಇದನ್ನ ಆಕ್ಚುಲಿ ಈಗ ಲೇಟ್ ಆಯ್ತು, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಜಿಯೋಜಿಬ್ರಾದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕ್ಬಿಟ್ಟು ಇಲ್ಲಿ ಪ್ರಿನ್ಸಿಪಲ್ ಮತ್ತು ಟೈಮ್ ರೇಟ್ ಆಫ್ ಇಂಟ್ರೆಸ್ಟ್ ಸ್ಲೈಡ್ಸ್ ಗಳನ್ನ ತೆಗೆದುಕೊಂಡಿದೀವಿ. ಫಾರ್ಮುಲಾ ಬಂದ್ಬಿಟ್ಟು ಸಿಂಪಲ್ ಇಂಟ್ರೆಸ್ಟ್ ಗೆ PTR by 100, that is P into T into R divided by 100. ಇಲ್ಲಿ ಪ್ರಿನ್ಸಿಪಲ್ 1000, ಟೈಮ್ 1 year, ರೇಟ್ ಆಫ್ ಇಂಟ್ರೆಸ್ಟ್ 5%. ಕ್ಯಾಲ್ಕುಲೇಷನ್ ಮಾಡೋದಾದ್ರೆ 1000 into 1 into 5 divided by 100. So 5000 divided by 100 ಆಯ್ತು, 50 rupees ಬರುತ್ತೆ. ಇಲ್ಲಿ ಸ್ಲೈಡರ್ ಗಳನ್ನ ಚೇಂಜ್ ಮಾಡ್ತಾ ಹೋದಾಗ ಪ್ರಿನ್ಸಿಪಲ್ ಅನ್ನ ನಾನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಇವಾಗ ಇಲ್ಲಿ ನೋಡಿ 1000 ಇರುವಂತಹ ಪ್ರಿನ್ಸಿಪಲ್ ಅನ್ನ ಇಲ್ಲಿ 1000 ಇರುವಂತಹ ಪ್ರಿನ್ಸಿಪಲ್ ಅನ್ನ ಚೇಂಜ್ ಮಾಡಿದೀನಿ. ಇವಾಗ ನಾನು 3000 ಮಾಡಿದ್ರೆ ಸರ್ ಕಾಣಿಸ್ತಾ ಇದೆಯಲ್ಲ ಸರ್? ಸುರೇಶ್ ಸರ್? ಸರ್ ಕಾಣಿಸ್ತಾ ಇದೆ, ಕಂಟಿನ್ಯೂ ಮಾಡಿ ಸರ್, ತೊಂದರೆ ಏನಿಲ್ಲ, ಕಂಟಿನ್ಯೂ ಮಾಡಿ ಸರ್. ಓಕೆ ಸರ್, ಸ್ವಲ್ಪ ಹೇಳ್ತಾರೆ, ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಮತ್ತೆ ಕಷ್ಟ. ಇಲ್ಲಿ ಪ್ರಿನ್ಸಿಪಲ್ ಆತರ ಇದೆ. ಓಕೆ ಸರ್, ಪ್ರಿನ್ಸಿಪಲ್ ಅನ್ನ ಚೇಂಜ್ ಮಾಡಿದಾಗ 3000 ಆಯ್ತು ಇಂಟು 1 ಇಂಟು ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 5 ಇದೆ. 3000 ಇಂಟು 1 ಇಂಟು 5 ಡಿವೈಡ್ ಬೈ 100. 3000 ಇಂಟು 1 5 ಮಾಡಿದಾಗ 15000 ಆಯ್ತು, ಡಿವೈಡ್ ಬೈ 100 ಕ್ಯಾಲ್ಕುಲೇಷನ್ ಆಯ್ತು ಅಂದ್ರೆ 150 rupees ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬಹುದು ಪ್ರಿನ್ಸಿಪಲ್ ಚೇಂಜ್ ಮಾಡ್ತಾ ಹೋದಾಗ. ನೋಡಿ 4000 ಆದಾಗ 200 rupees ಬರುತ್ತೆ, 5000 ಆದ್ರೆ 250 rupees ಬರುತ್ತೆ, 6000 ಹಾಗೇನೆ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದೀನಿ ನಾನು. 7000 ಆದ್ರೆ 350 rupees, 8000 ಆದ್ರೆ 400 rupees, ಅಂಡ್ 9000 ಆದ್ರೆ 450 rupees, 10,000 ಆಯ್ತು ಅಂದ್ರೆ 500 rupees. ಮಕ್ಕಳಿಗೆ ಸುಲಭವಾಗಿ ಹೇಳ್ಕೊಟ್ಬಿಡ್ಬೋದು ಇದನ್ನ. ಮಕ್ಕಳಿಗೆ ಸ್ಲೈಡರ್ ಚೇಂಜ್ ಮಾಡ್ತಾ ಹೋದಾಗ ಪ್ರಿನ್ಸಿಪಲ್ ಅಮೌಂಟ್ ಜಾಸ್ತಿ ಮಾಡ್ತಾ ಹೋದಾಗ ಹೇಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತಾ ಹೋಗ್ತದೆ ಅಂತ. 12,000 ಆಯ್ತು ಅಂದ್ರೆ ಅಂಡ್ 13,000 ಆದಾಗ 650 rupees. ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ ಮಧ್ಯದಲ್ಲಿ, ತುಂಬಾ ಈಸಿ ಆಗಿ ಬರುತ್ತೆ. 15,000 ಇತ್ತು ಅಂದ್ರೆ 750 rupees ಆಗುತ್ತೆ. ಹಾಗೇನೆ ಸ್ವಲ್ಪ ಜಾಸ್ತಿ ಮೂವ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನೀಗ. ನೇರವಾಗಿ 50,000 ಗೆ ತಗೊಂಡು ಹೋಗ್ತಾ ಇದ್ದೀನಿ ಪ್ರಿನ್ಸಿಪಲ್ ಅನ್ನ. 50,000 ಗೆ ತಗೊಂಡು ಹೋದಾಗ 1 ವರ್ಷಕ್ಕೆ 5% ದರದಲ್ಲಿ ನಮಗೆ ಬರುವಂತಹ ಬಡ್ಡಿ 2,500 ರೂಪಾಯಿಗಳಾಗುತ್ತೆ. ಹಾಗೇನೆ ಇಲ್ಲಿ ಟೈಮ್ ಅನ್ನ ಚೇಂಜ್ ಮಾಡ್ತಾ ಹೋದ್ರೆ ಪ್ರಿನ್ಸಿಪಲ್ ಅನ್ನ ಕಾನ್ಸ್ಟೆಂಟ್ ಅಲ್ಲಿ ಇಟ್ಕೊಂಡು 10,000 ಇಟ್ಕೊಂಡ್ರೆ ಟೈಮ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಿದ್ದೀನಿ ನಾನು. ಇಲ್ಲಿ ಬರುವಂತಹ ಇಂಟ್ರೆಸ್ಟ್ 1 ವರ್ಷಕ್ಕೆ 500 ರೂಪಾಯಿ ಆಗುತ್ತೆ, 2ನೇ ವರ್ಷಕ್ಕೆ ಏನಾಗುತ್ತೆ 1000 rupees ಆಗುತ್ತೆ. ಹಾಗೇನೆ 3ನೇ ವರ್ಷಕ್ಕೆ 1,500 rupees ಆಗುತ್ತೆ, 4ನೇ ವರ್ಷಕ್ಕೆ 2,000 rupees ಆಗುತ್ತೆ, 5ನೇ ವರ್ಷಕ್ಕೆ 2,500 rupees ಆಗುತ್ತೆ, 6ನೇ ವರ್ಷಕ್ಕೆ 3,000 rupees ಆಗುತ್ತೆ, 7ನೇ ವರ್ಷಕ್ಕೆ 3,500 ಆಗುತ್ತೆ. ಮಗು ತಾನೇ ಹೇಳುತ್ತಾ ಹೋಗುತ್ತೆ. 10ನೇ ವರ್ಷಕ್ಕೆ 5,000 ರೂಪಾಯಿಗಳಾಗುತ್ತೆ. ನೋಡಿ, ಹಾಗಾದ್ರೆ ಪ್ರಿನ್ಸಿಪಲ್ ಅಮೌಂಟು 10,000 ಇರುವಂತಹ ಅಮೌಂಟು 10 ವರ್ಷಗಳಲ್ಲಿ 5% ದರದಲ್ಲಿ ತೆಗೆದುಕೊಂಡ್ರೆ ನಮಗೆ 5,000 ರೂಪಾಯಿಗಳ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗೇನೆ ರೇಟ್ ಪರ್ಸೆಂಟ್ ಅನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಎಷ್ಟು ಪರ್ಸೆಂಟ್ ಇರುತ್ತೆ ಮ್ಯಾಕ್ಸಿಮಮ್? ನೋಡಿ, ಸ್ವಲ್ಪ 10% ಮಾಡಿದ್ರೆ 10 years ಗೆ ಮಾಡ್ತಾ ಇದ್ದೀನಿ ನಾನು ಇಲ್ಲಿ 10,000. ಬೇಕಂದ್ರೆ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ 2 years ಗೆ ತೆಗೆದುಕೊಂಡಾಗ ಪ್ರಿನ್ಸಿಪಲ್ 10,000 ಇದೆ, ಟೈಮ್ 2 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 10% ಮಾಡಿದೀನಿ. ಈಗ ಇನ್ಕ್ರೀಸ್ ಮಾಡಿದೀನಿ, ಹಾಗಾಗಿ 10,000 into 2
ಇಲ್ಲಿ ಚೇಂಜ್ ಆಗಿರೋದು ನೋಡಿ, ಟಿ ಮಾತ್ರ ಚೇಂಜ್ ಆಗ್ತಾ ಇದೆ. ಇವಾಗ ರೇಟ್ ಆಫ್ ಇಂಟ್ರೆಸ್ಟ್ 10 ಇದೆ. ಹಾಗಾಗಿ ಇಂಟ್ರೆಸ್ಟ್ ಬಂದ್ಬಿಟ್ಟು 2000 ರೂಪೀಸ್ ಆಗ್ತದೆ. ಮೂರನೇ ವರ್ಷಕ್ಕೆ 3000 ರೂಪೀಸ್. ಟೈಮ್ ಮಾತ್ರ ಚೇಂಜ್ ಆಗ್ತಿರೋದು ಇಲ್ಲಿ. ನಾಲ್ಕನೇ ವರ್ಷಕ್ಕೆ 4000 ರೂಪೀಸ್ ಆಗುತ್ತೆ. ಐದನೇ ವರ್ಷಕ್ಕೆ 5000, ಹಾಗೆ ಆರನೇ ವರ್ಷಕ್ಕೆ 6000 ರೂಪಾಯಿಗಳು, ಏಳನೇ ವರ್ಷಕ್ಕೆ 7000, 8, 9. ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಮಾಡ್ಕೊಂಡಾಗ 10 ಆಯ್ತು, 15 ಮಾಡಿದ್ರೆ 7500 ರೂಪೀಸ್ ಆಗುತ್ತೆ. ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟು 20% ಇರುತ್ತೆ, ಹೆಚ್ಚು ಕಡಿಮೆ 20%, ಅದಕ್ಕೂ ಜಾಸ್ತಿ ಹೋಗೋದಿಲ್ಲ. ಹಾಗಾಗಿ 20% ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಸೊ 10,000 ರೂಪಾಯಿಗಳಿಗೆ 5 ವರ್ಷಕ್ಕೆ 20% ದರದಲ್ಲಿ ಆಗುವಂತ ಬಡ್ಡಿ 10,000. ನೋಡಿ, 10,000 ಇರುವಂತಹ ಪ್ರಿನ್ಸಿಪಲ್ ಡಬಲ್ ಆಗ್ತಾ ಇದೆ. ಎಷ್ಟು ವರ್ಷಗಳಲ್ಲಿ ಅಂದ್ರೆ 5 ವರ್ಷಗಳಲ್ಲಿ. ಎಷ್ಟು ದರದಲ್ಲಿ ಅಂತಂದ್ರೆ 20 ದರದಲ್ಲಿ. 20 ದರದಲ್ಲಿ 10,000 ಅಸಲು ಇರುವಂತಹ 5 ವರ್ಷಗಳಲ್ಲಿ ಬಡ್ಡಿ ಕೂಡ 10,000 ಆಗುತ್ತೆ ಅಂತ ಇದರ ಅರ್ಥ. ಇದನ್ನ ಜಿಯೋಜಿಬ್ರಾದಲ್ಲಿ ಈ ರೀತಿಯಾಗಿ ತೋರಿಸಬಹುದು. ನಾವು ಜಿಯೋಜಿಬ್ರಾದಿಂದ ಸೊಲ್ಯೂಷನ್ಸ್ ಗಳನ್ನ ಮಕ್ಕಳಿಗೆ ತೋರಿಸ್ಕೊಡ್ಬಹುದು ಈ ರೀತಿಯಾಗಿ ಅಂತ. Compound interest, ಚಕ್ರ ಬಡ್ಡಿ. The interest changed every year on the amount of last year is called compound interest. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಚೇಂಜ್ ಆಗ್ತಾ ಹೋಗುತ್ತೆ. The interest changed every year on the amount. ಅಲ್ಲಿರುವಂತಹ ಅಮೌಂಟ್ಗೆ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗ್ಬೇಕು ಪ್ರತಿ ವರ್ಷಕ್ಕೆ. ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ ಅಂತಂದ್ರೆ ಅಮೌಂಟ್ ಚೇಂಜ್ ಆಗಿರುತ್ತೆ ಅಂತ ಅರ್ಥ. ಹಾಗಾದ್ರೆ ಅಮೌಂಟ್ ಚೇಂಜ್ ಆಯ್ತು ಅಂದ್ರೆ ಇಲ್ಲಿ ಬಡ್ಡಿಗೂ ಕೂಡ ಬಡ್ಡಿಯನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಇದು ಕಂಪೌಂಡ್ ಇಂಟ್ರೆಸ್ಟ್. ಲಾಸ್ಟ್ ಇಯರ್ ಇಸ್ ಕಾಲ್ಡ್ ಕಂಪೌಂಡ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಚೇಂಜ್ ಎವ್ರಿ ಇಯರ್ ಆನ್ ದ ಅಮೌಂಟ್ ಆಫ್ ಲಾಸ್ಟ್ ಇಯರ್ ಇಸ್ ಕಾಲ್ಡ್ ಕಂಪೌಂಡ್ ಇಂಟ್ರೆಸ್ಟ್. ಹೇಗಿದೆ ಇದ್ರ ಫಾರ್ಮುಲಾ? Amount is equal to principal into bracket 1 plus r divided by 100 raised to n. Here, it's not a formula for the compound interest. ಇದು compound interest formula ಅಲ್ಲ, ಕೇವಲ ಮೊತ್ತದ ಫಾರ್ಮುಲಾ. ಅಮೌಂಟ್ ಅಂತ ಏನ್ ಹೇಳ್ತೀವೋ, ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಬ್ರಾಕೆಟ್ 1 ಪ್ಲಸ್ r divided by 100 raised to n. ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಏನಾಗಿರುತ್ತೆ ಅಂದ್ರೆ ದಟ್ ಈಸ್ ಕಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಆಗಿರುತ್ತೆ. ಹೇಗ್ ಬಂತು ಇದು ಫಾರ್ಮುಲಾ ಪ್ರಶ್ನೆ ಕಾಡುತ್ತೆ ಸಹಜವಾಗಿ. ಬಟ್ ಟಿಕೆಪಿ ಸರ್ ಇದು ಸವಿಸ್ತರವಾಗಿ ಕೊಟ್ಟಿದ್ದಾರೆ ನಿಮಗೆ ಮೊದಲೇ. ಹಾಗಾಗಿ ಆದ್ರೂ ಕೂಡ ಒಂದು ಬಾರಿ ಸ್ವಲ್ಪ ರಿವಿಷನ್ ಮಾಡೋದಾದ್ರೆ, ಹಾಗೆ ನೋಡ್ಕೊಂಬರೋದಾದ್ರೆ, ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಡೆರಿವೇಶನ್ ಫ್ರಮ್ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಇಂದ ಮಾಡ್ತಾ ಹೋಗೋದಾದ್ರೆ ನೋಡಿ, ಸಿಂಪಲ್ ಇಂಟ್ರೆಸ್ಟ್ is equal to PTR by 100 after 1 year. ಒಂದು ವರ್ಷದ ನಂತರ ಇದರ ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಇಲ್ಲಿ ಟಿ ಅನ್ನ ಕೊಟ್ಟಿದ್ದಾರೆ ಅಂತ ಅರ್ಥ. ಟಿ ಈಕ್ವಲ್ ಟು 1 ಆಯ್ತು ಅಂದ್ರೆ ಇಂಟ್ರೆಸ್ಟ್ ಬಂದ್ಬಿಟ್ಟು PR ಡಿವೈಡ್ ಬೈ 100 ಆಗುತ್ತೆ. ಒಂದು ವರ್ಷದ ನಂತರ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂದ್ರೆ PR ಡಿವೈಡ್ ಬೈ 100 ಆಯ್ತು. ನೋಡಿ ಹಾಗಾದ್ರೆ ಅಮೌಂಟ್ ಏನಾಗುತ್ತೆ? ಅಮೌಂಟ್ ಚೇಂಜ್ ಆಯ್ತಲ್ಲ ಇಲ್ಲಿ, ದಟ್ಸ್ ಈಕ್ವಲ್ ಟು P ಪ್ಲಸ್ PR ಡಿವೈಡ್ ಬೈ 100. ದಟ್ಸ್ ಈಕ್ವಲ್ ಟು ಟಿ ಎರಡೂ ಕಡೆ ಸಾಮಾನ್ಯವಾಗಿರುವುದರಿಂದ ನಾನು ಹೊರಗಡೆ ತಗೋತಾ ಇದ್ದೀನಿ. ಅದನ್ನ ಟಿ ಕಾಮನ್ ತಗೊಂಡ್ರೆ ಇಂಟು ಬ್ರಾಕೆಟ್ 1 ಉಳಿತದೆ ಇಲ್ಲಿ, 1 ಪ್ಲಸ್ r ಡಿವೈಡ್ ಬೈ 100. ಇದು ಅಮೌಂಟ್ ಆಯ್ತು. ಇವಾಗ ನೆಕ್ಸ್ಟ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ನ್ಯೂ ಪ್ರಿನ್ಸಿಪಲ್ ಆಗಿರುತ್ತೆ. ಹಾಗಾದ್ರೆ ಇದೇನಾಗಿರುತ್ತೆ ಅಮೌಂಟ್ ಅನ್ನೋದು? ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ, ಇಂಟ್ರೆಸ್ಟ್ ಅನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮಗೆ ಒಂದು ಪ್ರಿನ್ಸಿಪಲ್ ಬೇಕಲ್ವಾ, ಅದು ನ್ಯೂ ಪ್ರಿನ್ಸಿಪಲ್ ಕನ್ವರ್ಟ್ ಆಗುತ್ತೆ. ನೋಡಿ ಹಾಗಾದ್ರೆ ಇಂಟ್ರೆಸ್ಟ್ ಫಾರ್ ನೆಕ್ಸ್ಟ್ ಇಯರ್ ಏನಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ PTR by 100 ಆಗಿರೋದ್ರಿಂದ ಇಲ್ಲಿ ಪ್ರಿನ್ಸಿಪಲ್ ಏನಾಗಿದೆ ಅಂತಂದ್ರೆ ನ್ಯೂ ಪ್ರಿನ್ಸಿಪಲ್ ಬಂದ್ಬಿಟ್ಟು ಈ ರೀತಿ ಇದೆ, P ಪ್ಲಸ್
P into bracket 1 plus R divided by 100 bracket close time T into R. ಇಲ್ಲೂ ಕೂಡ ಒಂದು ವರ್ಷಕ್ಕೆ ಅಂತ ಹೇಳಿರೋದು, ನೆಕ್ಸ್ಟ್ ಇಯರ್ಗೆ ಅಂತ ಹೇಳಿದಾಗ ಒಂದು ವರ್ಷ ಆಗುತ್ತೆ, ದೇರ್ ಫೋರ್ ಒಂದಾಗುತ್ತೆ ಇಲ್ಲಿ, ದೇರ್ ಫೋರ್ ದಟ್ಸ್ ಈಕ್ವಲ್ ಟು PR divided by 100, PR divided by 100, T into R, PR ಆಗುತ್ತೆ divided by 100. ಇದನ್ನ ಹಾಗೆ ಬರ್ಕೊಂಡಿದ್ದೀನಿ ನಾನು ಇಲ್ಲಿ ನೇರವಾಗಿ 1 plus R divided by 100 ಆಗುತ್ತೆ. ನೋಡಿ ಹಾಗಾದ್ರೆ ಅಮೌಂಟ್ ಮತ್ತೆ ಮೊತ್ತವನ್ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಇಂಟ್ರೆಸ್ಟ್ ಬಂದ್ಬಿಟ್ಟು ಇಲ್ಲಿದೆ, ಸಿಂಪಲ್ ಇಂಟ್ರೆಸ್ಟ್ ಫಾರ್ ದ ನೆಕ್ಸ್ಟ್ ಇಯರ್ ಇರೋದು ಇಲ್ಲಿರೋದು, ಹಾಗಾಗಿ ಅಂಡ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಇಲ್ಲಿದೆ. ಅಮೌಂಟ್ ಬೇಕು ಅಂತಂದ್ರೆ ಈ ಪ್ರಿನ್ಸಿಪಲ್ ಗೆ ಈ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಪ್ಲಸ್ ಆಡ್ ಮಾಡ್ತಾ ಇದ್ವಿ. ದೇರ್ ಫೋರ್ ಅಮೌಂಟ್ ಈಸ್ ಈಕ್ವಲ್ ಟು P into bracket 1 plus R divided by 100 into bracket ಪ್ಲಸ್ ಆಡ್ ಮಾಡ್ತಾ ಇರೋದು ಇಂಟ್ರೆಸ್ಟ್ ಅನ್ನು ಮಾತ್ರ ಆಡ್ ಮಾಡ್ತಾ ಇದೀನಿ. ಇಲ್ಲಿ ಬಂದಿರುವಂತಹ ಇಂಟ್ರೆಸ್ಟ್ ಅನ್ನ ಆಡ್ ಮಾಡ್ತಾ ಇದೀನಿ. PR divided by 100 into bracket 1 plus R divided by 100. That's equal to P into bracket 1 plus R divided by 100 plus R divided by 100 into P ಅನ್ನ ಸಪರೇಟ್ ಮಾಡ್ಕೊಂಡು ಬರೀತಾ ಇದೀನಿ ಅಷ್ಟೇ. P bracket 1 plus R divided by 100. ಇಲ್ಲಿ 1 plus R divided by 100 ಇಲ್ಲೂ ಇದೆ, ಹಾಗೇನೆ ಇಲ್ಲೂ ಕೂಡ 1 plus R divided by 100 ಇದೆ. ಹಾಗಾಗಿ ಮುಂದೆ ಸ್ಟೆಪ್ ಅಲ್ಲಿ ನೋಡಿ, that's equal to P into bracket ಇಲ್ಲಿ ಪ್ಲಸ್ ಸೈನ್ ಇರೋದ್ರಿಂದ ಸಾಮಾನ್ಯವಾದಂತಹ ಪದಗಳನ್ನ ಹೊರಗಡೆ ತೆಗಿತಾ ಇದ್ದೀನಿ ನಾನು. ಇಲ್ಲಿ P ಕಾಮನ್ ಇದೆ ತಗೊಂಡಿದ್ದೀನಿ. 1 plus R divided by 100 ಕಾಮನ್ ಇದೆ, 1 plus R divided by 100 ಕಾಮನ್ ಇದೆ. ಹಾಗಾಗಿ 1 plus R divided by 100 ಕಾಮನ್ ತಗೊಂಡ್ರೆ P into bracket 1 plus R divided by 100 ಕಾಮನ್ ತೆಗೆದುಕೊಂಡಾಗ ಇಲ್ಲಿ ಉಳಿಯುವಂತಹ ಸಂಖ್ಯೆ ಅಥವಾ ಅಂಕಿ ಕೇವಲ ಆಗಿರುತ್ತೆ. 1 plus R divided by 100 ಸಂಪೂರ್ಣವಾಗಿ ಈ ಟರ್ಮ್ ಗಳನ್ನ ನಾನು ಹೊರಗಡೆ ತೆಗೆದುಕೊಂಡಿದ್ದೀನಿ, ಹಾಗಾಗಿ ಉಳಿಯೋದು ಪ್ಲಸ್ R divided by 100. ಹಾಗಾದ್ರೆ ಇಲ್ಲಿ 1 plus R divided by 100 into 1 plus R divided by 100 ಅನ್ನ ನಾನು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀನಿ ಈಗ. That's equal to P into bracket 1 plus R divided by 100 raised to square, raised to 2R square. This one is amount now according to this amount, but further next period ಗೆ ಇದು ಪ್ರಿನ್ಸಿಪಲ್ ಆಗುತ್ತೆ, that is new principal ಆಗುತ್ತೆ. ಹಾಗಾದ್ರೆ ನೋಡಿ, ನ್ಯೂ ಪ್ರಿನ್ಸಿಪಲ್ ಈಸ್ ನಥಿಂಗ್ ಬಟ್ ಅಮೌಂಟ್. ನ್ಯೂ ಪ್ರಿನ್ಸಿಪಲ್ ಅನ್ನೋದು ಏನಾಗಿರುತ್ತೆ ಅಂದ್ರೆ ಅಮೌಂಟ್ ಆಗಿರುತ್ತೆ. ಸಿಮಿಲರ್ಲಿ ನೆಕ್ಸ್ಟ್ ಇಯರ್ ಅಮೌಂಟ್ ಈಸ್, ಹಾಗೇನೆ ಸಾಮಾನ್ಯವಾಗಿ ಸರಳೀಕರಿಸಬಹುದಾದ್ರೆ ಅಮೌಂಟ್ ಈಸ್ ಈಕ್ವಲ್ ಟು P into bracket 1 plus R divided by 100 raised to 3 for next year, that is third year ಅಂತ ಹೇಳ್ತೀವಿ. ಮೂರನೇ ವರ್ಷಕ್ಕೆ ಈ ರೀತಿ ಬರುತ್ತೆ. ಫೈನಲ್ ಆಗಿ ಇನ್ n years ಜನರಲ್ ಆಗಿ ಹೇಳೋದಾದ್ರೆ, ಜನರಲ್ ಆಗಿ ಕನ್ಕ್ಲೂಡ್ ಮಾಡೋದಾದ್ರೆ, ಇನ್ n years ಚೇಂಜ್ ಇನ್ ಪ್ರಿನ್ಸಿಪಲ್ ಅಮೌಂಟ್ ಏನಾಗುತ್ತೆ ಹಾಗಾದ್ರೆ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ into bracket 1 plus R divided by 100 raised to n annually compounded. ವಾರ್ಷಿಕವಾಗಿ ಮಾಡೋದಾದ್ರೆ ವಾರ್ಷಿಕವಾಗಿ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಈ ರೀತಿ ಫಾರ್ಮುಲಾ ಬರುತ್ತೆ. ಅದನ್ನ ಟಿಕೆಪಿ ಸರ್ ಏನ್ ಹೇಳಿದ್ರು ಅಂತಂದ್ರೆ ಅರ್ಧ ವಾರ್ಷಿಕವಾಗಿ ಫೈಂಡ್ ಔಟ್ ಮಾಡಬಹುದು, ಮಂತ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು, ಹಾಗೇನೆ ಗ್ರೋತ್ ಡಿಕೆ ಅಂತ ಹೇಳ್ತೀವಿ. ಫೈನಲ್ ಆಗಿ ಈ ವ್ಯಾಲ್ಯೂ ಬರುತ್ತೆ ಅಂತ. ಹಾಗಾಗಿ ಕ್ಯಾಲ್ಕುಲೇಟ್ ಮಾಡೋದೇ ಸರ್ವೇ ಸಾಮಾನ್ಯವಾಗಿ ಬ್ಯಾಂಕಿನ ಆರ್ಥಿಕ ವ್ಯವಹಾರಗಳಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಂತಹ ವಿಧ ಆನ್ಯುವಲಿ ಕಂಪೌಂಡೆಡ್ ಆಗಿರುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ದಟ್ಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಹಾಗಾದ್ರೆ ಇಲ್ಲಿ ಬಂದಿರುವಂತಹ ಅಮೌಂಟ್ ಏನಿದೆನೋ ಅದನ್ನ ಪ್ರಿನ್ಸಿಪಲ್, ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಮಾಡ್ಬಿಟ್ಟೆ ನನಗೆ ಕಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಸಮ್ ಸೊಲ್ಯೂಷನ್ಸ್ ಫ್ರಮ್ ಜಿಯೋಜಿಬ್ರಾ. ಹಾಗೇನೆ ಇದ್ರ ಸೊಲ್ಯೂಷನ್ಸ್ ಕೂಡ ನಾವು ಜಿಯೋಜಿಬ್ರಾದಿಂದ ನೋಡಬಹುದು. ಎಸ್,
ಸರ್ ವಿಸಿಬಲ್ ಆಗ್ತಿದೆಯಲ್ಲ? ಸರ್ ಹಾ ಕಾಣ್ತಾ ಇದೆಯಲ್ಲ ಸರ್? ಹಾ ಕಾಣಿಸ್ತಿದೆ, ತೊಂದ್ರೆ ಇಲ್ಲ ಸರ್. ಓಕೆ ಸರ್, ಓಕೆ ಸರ್. ಹಿಯರ್ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ r divided by 100 raised to n. ಇಲ್ಲಿ ಪ್ರಿನ್ಸಿಪಲ್ ಇದೆ, ಸ್ಲೈಡರ್ಸ್ ಗಳನ್ನ ತೆಗೆದುಕೊಂಡಿದ್ದೀನಿ ನಾನು. ಇಲ್ಲಿ ಪ್ರಿನ್ಸಿಪಲ್, ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ ನಂಬರ್ ಆಫ್ ರೇಟ್ ಪರ್ಸೆಂಟ್, ಹಾಗೆ ನಂಬರ್ ಆಫ್ ಇಯರ್ಸ್. ಪ್ರಿನ್ಸಿಪಲ್ ಅನ್ನ 1000 ಇಟ್ಕೊಂಡ್ರೆ, ಪ್ರಿನ್ಸಿಪಲ್ 1000 ಇಟ್ಕೊಂಡು ರೇಟ್ ಆಫ್ ಇಂಟ್ರೆಸ್ಟ್ 5 ಇದೆ, 1 ವರ್ಷಕ್ಕೆ ಆಗುವಂತ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಮೌಂಟ್ ಬಂದ್ಬಿಟ್ಟು 1050 ಆಗುತ್ತೆ. ನನಗೆ ಕಂಪೌಂಡ್ ಇಂಟ್ರೆಸ್ಟ್ ಬೇಕಾಗಿರೋದ್ರಿಂದ ಕಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು, ನೋಡಿ ಅಮೌಂಟ್ 1050 ಇದೆ, ಪ್ರಿನ್ಸಿಪಲ್ 1000 ಆಗಿದೆ, ಕಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 50. 1050 ಮೈನಸ್ 1050 ಆಗುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಅನ್ನ ಚೇಂಜ್ ಮಾಡ್ತಾ ಹೋದಾಗ ಪ್ರಿನ್ಸಿಪಲ್ ಮಾತ್ರ ಚೇಂಜ್ ಆಗುತ್ತೆ. ನೋಡಿ ಪ್ರಿನ್ಸಿಪಲ್ ಚೇಂಜ್ ಆಗುತ್ತೆ. ಪ್ರಿನ್ಸಿಪಲ್ 5000 ಮಾಡಿದ್ರೆ ಇಲ್ಲಿ ಬರುವಂತ ಅಮೌಂಟ್ 5250 ಆಗುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ 250 ಆಗುತ್ತೆ. ಇಂಟ್ರೆಸ್ಟ್ 250 ಆಗಿರುತ್ತೆ. ನೋಡಿ ಹಾಗೇನೆ ಚೇಂಜ್ ಮಾಡ್ತಾ, ಪ್ರಿನ್ಸಿಪಲ್ ಅನ್ನ ಚೇಂಜ್ ಮಾಡ್ತಾ ಹೋದಾಗ ನಮಗೆ ಅಮೌಂಟ್ ಜಾಸ್ತಿ ಆಗುತ್ತಾ ಹೋಗ್ತದೆ, ಕಂಪೌಂಡ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಬರುತ್ತೆ. ಇಲ್ಲಿ ಲಾಸ್ಟ್ ಫೈನಲ್ ಆಗಿ 1 ಲಕ್ಷ ಅಸಲಿಗೆ ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಎಷ್ಟಾಗುತ್ತೆ ಅಂದ್ರೆ ಕೇವಲ 5000 ರೂಪಾಯಿಗಳಾಗುತ್ತೆ. ಏನಕ್ಕೆ? ಸಿಂಪಲ್ ಇಂಟ್ರೆಸ್ಟ್ ಕೂಡ ಇದಕ್ಕೆ ಇಷ್ಟೇ ಆಗಿರುತ್ತೆ. ಇದು ಏನಕ್ಕೆ ಅಂತ ಗೊತ್ತಾಯ್ತು ಅಂತಂದ್ರೆ, ಹೇಳೋದಾದ್ರೆ ಕಂಪೌಂಡ್ ಇಂಟ್ರೆಸ್ಟ್ 1 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸಿಂಪಲ್ ಇಂಟ್ರೆಸ್ಟ್ ಕೂಡ 1 ವರ್ಷಕ್ಕೆ ಇದರ ಬಡ್ಡಿ 5000 ರೂಪಾಯಿ ಆಗಿರುತ್ತೆ. ಬಟ್ ನೆಕ್ಸ್ಟ್ ಇಯರ್ಗೆ, ಸೆಕೆಂಡ್ ಇಯರ್ಗೆ ಇಲ್ಲಿ ಚೇಂಜ್ ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ, ಕಂಪೌಂಡ್ ಇಂಟ್ರೆಸ್ಟ್ ಚೇಂಜ್ ಆಗುತ್ತಾ ಹೋಗುತ್ತೆ. ನೋಡಿ 2ನೇ ವರ್ಷಕ್ಕೆ ನಾನು ಪ್ರಿನ್ಸಿಪಲ್ ಅಮೌಂಟ್ ಅನ್ನ 1000 ರೂಪಾಯಿಗಳನ್ನ ಮಾತ್ರ ಇಟ್ಕೊತಾ ಇದ್ದೀನಿ. 2 ವರ್ಷಕ್ಕೆ ಮಾಡೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 5 ರೂಪೀಸ್ ಇದೆ, 1102.5 ರೂಪೀಸ್ ಆಗುತ್ತೆ ಅಮೌಂಟ್. ಕಂಪೌಂಡ್ ಇಂಟ್ರೆಸ್ಟ್ ಬಂದ್ಬಿಟ್ಟು 102.5 ರೂಪೀಸ್ ಆಗುತ್ತೆ. ಇಲ್ಲಿ ಇಯರ್ ಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. 10th ಇಯರ್ 10 ವರ್ಷಕ್ಕೆ 1000 ರೂಪಾಯಿಗಳಿಗೆ 5 ಬಡ್ಡಿ ದರದಲ್ಲಿ ಆಗುವಂತ ಚಕ್ರ ಬಡ್ಡಿ 628.89 ಆಗುತ್ತೆ. 628.89 ರೂಪೀಸ್ ಆಗುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗ 10 ವರ್ಷಗಳಿಗೆ ಆಗುವಂತ ಚಕ್ರ ಬಡ್ಡಿ ಇಲ್ಲಿ 38,000 ರೂಪಾಯಿಗಳು. ರೇಟ್ ಆಫ್ ಇಂಟ್ರೆಸ್ಟ್ 5 ಇದೆ, 10 ವರ್ಷಕ್ಕೆ ಆಗುವಂತ ಚಕ್ರ ಬಡ್ಡಿ 23,898 ರೂಪಾಯಿಗಳಾಗುತ್ತೆ. ಅಮೌಂಟ್ ಬಂದ್ಬಿಟ್ಟು 61,898 ರೂಪಾಯಿ 8 ರೂಪೀಸ್. ರೇಟ್ ಅನ್ನ ಚೇಂಜ್ ಮಾಡಿದ್ರೆ 10 ರೂಪೀಸ್ ಮಾಡ್ತಾ ಇದೀನಿ ನಾನೀಗ. ರೇಟ್ ಪರ್ಸೆಂಟ್ ಅನ್ನ 10 ಮಾಡಿದ್ರೆ ಏನಾಗುತ್ತೆ? ಪ್ರಿನ್ಸಿಪಲ್ 10,000 ತಗೊಂಡಿದೀನಿ, ನಂಬರ್ ಆಫ್ ಇಯರ್ಸ್ 10 ಇದೆ, ರೇಟ್ ಪರ್ಸೆಂಟ್ ಕೂಡ 10 ಇದೆ. ಹಾಗಾಗಿ ಕಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಅಂದ್ರೆ 15,937.48 ಆಗುತ್ತೆ. 10 ವರ್ಷಕ್ಕೆ 10 ಬಡ್ಡಿ ದರದಲ್ಲಿ 10,000 ರೂಪಾಯಿಗಳಿಗೆ ಆಗುವಂತ ಚಕ್ರ ಬಡ್ಡಿ. ಹಾಗೇನೆ ಜಾಸ್ತಿ ಮಾಡ್ತಾ ಹೋದಾಗ ಚೇಂಜ್ ಆಗ್ತಾ ಹೋಗ್ತದೆ. ಇಲ್ಲಿ ಪ್ರಿನ್ಸಿಪಲ್ ಚೇಂಜ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 10 ಇದೆ. ಆ ಟೈಮ್ಗೆ ನೋಡಿ 1 lakh ತಗೊಂಡ್ರೆ 10 ವರ್ಷಕ್ಕೆ 10 ಬಡ್ಡಿ ದರದಲ್ಲಿ 1,59,374 ಎಕ್ಸರ್ಸೈಸ್ ಪ್ರಿನ್ಸಿಪಲ್ ಗಿನ ಕಂಪೌಂಡ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಅರ್ಥ. ಮುಂದೆ ಹಾಗೇನೆ 15% ಅಂಡ್ 20% ಈ ರೀತಿಯಾಗಿ ಮಕ್ಕಳಿಗೆ ಹೇಳ್ಕೊಡ್ಬಹುದು. ಯೋಜಕರಿಂದ ಕಂಪೌಂಡ್ ಇಂಟ್ರೆಸ್ಟ್ ಕೂಡ ಹೇಳ್ಕೊಡ್ಬಹುದು ನಾವು.
And very important now, when R1, R2, R3 are the different rates for the first, second and third year. ಹಾಗಾದ್ರೆ ಇಫ್ ರೇಟ್ ಗಳನ್ನ ಚೇಂಜ್ ಮಾಡಿದ್ರೆ, ಅಲ್ಲಿರುವಂತಹ ದರವನ್ನ ಚೇಂಜ್ ಮಾಡೋದಾದ್ರೆ, ವಾರ್ಷಿಕವಾಗಿ ಪ್ರಥಮ ವರ್ಷಕ್ಕೆ ಇಷ್ಟು, ಎರಡನೇ ವರ್ಷಕ್ಕೆ ಇಷ್ಟು, ಮೂರನೇ ವರ್ಷಕ್ಕೆ ಇಷ್ಟು ಅಂತ ಚೇಂಜ್ ಮಾಡಿದ್ರೆ ಅವಾಗ ಏನಾಗುತ್ತೆ? ಅಮೌಂಟ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಬಂದ್ಬಿಟ್ಟು ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ into bracket 1 plus R1 divided by 100, ಮೊದಲ ವರ್ಷದ್ದು into bracket 1 plus R2 divided by 100 bracket close into bracket 1 plus R3 divided by 100. ಫಸ್ಟ್ ಇಯರ್ದು ರೇಟು R1 ಇದೆ, ಸೆಕೆಂಡ್ ಇಯರ್ R2 ಇದೆ, ಥರ್ಡ್ ಇಯರ್ R3 ಇದೆ. ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ? ದಟ್ಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಸೇಮ್ ಇರುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಮಾಡಿದ್ರೆ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. Now we solve some important problems with different methods. ಅಂದ್ರೆ ಎಷ್ಟು ವಿಧಗಳಲ್ಲಿ ಮಾಡಬಹುದು ಲೆಕ್ಕಗಳನ್ನ, ಹೇಗ್ ಮಾಡಬಹುದು, ಕಂಪೌಂಡ್ ಇಂಟ್ರೆಸ್ಟ್ ಗಳ ಮೇಲೆ ಕೊಟ್ಟಿರುವಂತಹ ಲೆಕ್ಕಗಳನ್ನ ಯಾವ ರೀತಿ ಹೇಳ್ಬಹುದು ಅಂತ ನೋಡಿ. ಇಲ್ಲಿ ಪ್ರಾಬ್ಲಮ್ಸ್ ಆನ್ ಕಂಪೌಂಡ್ ಇಂಟ್ರೆಸ್ಟ್. Find compound interest on 12,600 rupees for 2 years at 10% per annum compounded annually. ವಾರ್ಷಿಕವಾಗಿ 10% 12,600 ರೂಪಾಯಿಗಳಿಗೆ 2 ವರ್ಷಕ್ಕೆ ಆಗುವಂತ ಚಕ್ರಬಡ್ಡಿಯನ್ನ ಕಂಡುಹಿಡಿಯಿರಿ ಅಂತ ಹೇಳಿರೋದು. ಇಲ್ಲಿ ಹೇಗ್ ಮಾಡ್ಬೋದು ನಾವು? ಏನ್ ಡಾಟಾಸ್ ಗಳನ್ನ ಕೊಟ್ಟಿದ್ದಾರೆ? ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಅಂದ್ರೆ ಟೈಮ್ ಅಂತ ಹೇಳ್ತೀವಿ, ಟಿ ಅಥವಾ ಎನ್ ಅಂತ ಹೇಳ್ಬೋದು. ಎನ್ ಇಸ್ ಈಕ್ವಲ್ ಟು ಎಸ್, ಟಿ ಈಕ್ವಲ್ ಟು ಎಸ್, ಆರ್ ಈಕ್ವಲ್ ಟು 10%. ಹೇಗ್ ಮಾಡ್ಬೋದು ಇದನ್ನ? ಅಪ್ರೋಚ್ ಹೇಗ್ ಮಾಡ್ಬೋದು ಅನ್ನೋದಾದ್ರೆ, ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ ನನಗೆ, ನೇರವಾಗಿ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕ್ತಾ ಇದ್ದೀನಿ ನಾನು ಇಲ್ಲಿ. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ಬ್ರಾಕೆಟ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ಬೇಸ್ ಟು 10 ಇದೆ. ಸೊ ಪ್ರಿನ್ಸಿಪಲ್ ಅನ್ನ 12,600 ಇಂಟು ಬ್ರಾಕೆಟ್ 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ 10 ಇದೆ, 10 divided by 100 ಬ್ರಾಕೆಟ್ ಕ್ಲೋಸ್. ಎನ್ ಬಂದ್ಬಿಟ್ಟು 2 ಇದೆ. ಎಲ್ಲಾ ಬೆಲೆಗಳನ್ನ ಫಿ 12,600 ಇದೆ, ಎನ್ 2 ಇದೆ, ಆರ್ 10 ಇದೆ, ಹಾಕಿದೀವಿ. 2D ಹಾಗಾದ್ರೆ 12,600 ಇಲ್ಲಿ 0 ಕ್ಯಾನ್ಸಲ್ ಮಾಡಿದ್ರೆ 1/10 ಬರುತ್ತೆ. 12,600 ಇಂಟು 11/10 ಹೋಲ್ ಸ್ಕ್ವೇರ್ ಆಗುತ್ತೆ ಇದು. ಸೊ 11/10 ಹೋಲ್ ಸ್ಕ್ವೇರ್ ಅನ್ನ ಸಿಂಪ್ಲಿಫೈ ಮಾಡೋದಾದ್ರೆ 121 divided by 100 ಆಗಿರುತ್ತೆ. ಸೊ ನಾವು ಹಿಯರ್ 100 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 126 ಬರುತ್ತೆ. 126 ಇಂಟು 121, ಸೊ ದಟ್ಸ್ ಈಕ್ವಲ್ ಟು 15,246 rupees ಆಗುತ್ತೆ. ಸೊ ಇದು 15,246 ಅನ್ನೋದು ಅಮೌಂಟ್ ಆಗಿರುವುದರಿಂದ ನನಗೆ ಕಂಪೌಂಡ್ ಇಂಟ್ರೆಸ್ಟ್ ಅನ್ನ ಸಿಐ ಇಸ್ ಈಕ್ವಲ್ ಟು ಎ ಮೈನಸ್ ಪಿ ಇಂದ ಫೈಂಡ್ ಔಟ್ ಮಾಡಬಹುದು. 15,246 ಮೈನಸ್ ಪ್ರಿನ್ಸಿಪಲ್ ಬಂದ್ಬಿಟ್ಟು 12,600 ಮಾಡಿದ್ರೆ rupees 2,646 ಆಗುತ್ತೆ. ಸೊ ಕಂಪೌಂಡ್ ಇಂಟ್ರೆಸ್ಟ್ ಬಂದ್ಬಿಟ್ಟು rupees 2,646 rupees ಆಗಿರುತ್ತೆ. ಇದು ಒಂದು ಮೆಥಡ್ ಅಲ್ಲಿ ಮಾಡಬಹುದು. ಇನ್ನೊಂದು ಮೆಥಡ್ ಅಲ್ಲಿ ಮಾಡೋದಾದ್ರೆ ಯೂಸಿಂಗ್ ಎಸ್ ಐ ಫಾರ್ಮುಲಾ ಮಾಡಬಹುದು. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ವೆರಿಫೈ ಆದಂಗ ಆಗುತ್ತೆ ಅಷ್ಟೇ. ಪ್ರಿನ್ಸಿಪಲ್ ಬಂದ್ಬಿಟ್ಟು 12,600 rupees ಅಂಡ್ ಟೈಮ್ 1 year, ರೇಟ್ ಆಫ್ ಇಂಟ್ರೆಸ್ಟ್ 10% ಇದೆ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR by 100, ದಟ್ಸ್ ಈಕ್ವಲ್ ಟು 12,600 ಇಂಟು ಒಂದು ಚೆಕ್ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದಾದ್ರೆ 1,260 rupees ಆಗುತ್ತೆ. ಇಂಟು ಪ್ರಿನ್ಸಿಪಲ್ ಆಗುತ್ತೆ. ಈಗ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಮಾಡಿದ್ರೆ 13,860 ಅಮೌಂಟ್ ಬಂದ್ಬಿಟ್ಟು ಇಂಟು ಪ್ರಿನ್ಸಿಪಲ್ ಆಗುತ್ತೆ. ನೆಕ್ಸ್ಟ್ ಇಯರ್ simple interest for new principal is simple interest is equal to new principal ಬಂದ್ಬಿಟ್ಟು 13,860 into 1 into 10 divided by 100. So that's equal to 1,386 rupees ಆಗುತ್ತೆ. Now amount is equal to 13,860 plus 13,886, that's equal to 15,246 ಆಗುತ್ತೆ.
ಸೊ ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬಹುದು ಅಕಾರ್ಡಿಂಗ್ ಟು ಯೂಸಿಂಗ್ ಎ ಮೈನಸ್ ಟಿ ಇಂದ 15,246 ಮೈನಸ್ 12,600 ಮಾಡಿದ್ರೆ 2,646 ರೂಪಾಯಿಗಳು ಬರುತ್ತೆ. ಇದು ಹಾಗೇನೆ ಅಥವಾ ಇನ್ನೊಂದು ರೀತಿ ಮಾಡೋದಾದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಆಫ್ ಫಸ್ಟ್ ಇಯರ್, ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದ್ರು ಮೊದಲ ವರ್ಷಕ್ಕೆ ಅದನ್ನು ಪ್ಲಸ್ ಎರಡನೇ ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಆಡ್ ಮಾಡಿದ್ರೆ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. ನೋಡಿ ಹಾಗಾದ್ರೆ ಫಸ್ಟ್ ಇಯರ್ದು ಇಂಟ್ರೆಸ್ಟ್ ಬಂದ್ಬಿಟ್ಟು 1260 ಇದೆ, ಸೆಕೆಂಡ್ ಇಯರ್ದು 1386 ಇದೆ, ಆಡ್ ಮಾಡಿದ್ರೆ 2646 ಇದೆ. ಎರಡನ್ನ ಕಂಪ್ಯಾರಿಸನ್ ಮಾಡಿದ್ರೆ ಇದು ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡ್ಕೊಂಡಿರೋದು, ಇದನ್ನ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿರುವಂತ ರೀತಿ ಆಗಿರೋದ್ರಿಂದ ಎರಡು ಹಾಗೆ ಇರುತ್ತೆ. ಹಾಗೇನೆ ಇಲ್ಲೊಂದು 2.5 years ಕೊಟ್ಟಾಗ ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಕಾಡುತ್ತೆ ನಮಗೆ. ಫೈಂಡ್ ಕಂಪೌಂಡ್ ಇಂಟ್ರೆಸ್ಟ್ ಆನ್ ₹1,000 ಫಾರ್ 2.5 years at 10% per annum. ಇಲ್ಲಿ ವರ್ಷವನ್ನ ಕೊಟ್ಟಿರೋದು 2.5 ವರ್ಷಗಳು ಕೊಟ್ಟಿರೋದು, 2 ವರ್ಷ 6 ತಿಂಗಳು ಅಂತ ಹೇಳ್ತೀವಿ. ಹೇಗ್ ಮಾಡ್ಬೋದು, ಎಷ್ಟು ಮೆಥಡ್ ಇರೋದ್ರಲ್ಲಿ ಹೇಳ್ಕೊಡ್ಬಹುದು ಅಂತ. ಫಸ್ಟ್ ಮೆಥಡ್ ಯೂಸಿಂಗ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ, SI ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೇಳ್ಬೋದು. ಪ್ರಿನ್ಸಿಪಲ್ 1000 T 2.5 years or 10% per annum. Principal PTR by 100, simple interest that's and amount. ಇಲ್ಲಿ ಕಾಲಮ್ ಅನ್ನು ಮಾಡ್ಕೊಟ್ಟಿದೀವಿ ನಾವು. ಈಗ ಫಸ್ಟ್ ಇಯರ್ ಏನಾಗುತ್ತೆ ಅನ್ನೋದು ಪ್ರಿನ್ಸಿಪಲ್ 1000 ಇದೆ, PTR by 100 ಎಲ್ಲ ಬೆಲೆಗಳನ್ನ ಅಲ್ಲಿ ಹಾಕ್ತಾ ಇದೀವಿ ನಾವು. ಒಂದು ವರ್ಷಕ್ಕೆ ಅಂತ ಹೇಳಿರೋದ್ರಿಂದ ಈ ವ್ಯಾಲ್ಯೂ ಅನ್ನ ಒಂದು ಮಾತ್ರ ಹಾಕ್ತಾ ಇರೋದು, ಹಾಗಾಗಿ ಅದೊಂದು ನೆನಪಿಟ್ಕೋಬೇಕಾಗುತ್ತೆ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು ₹100 ಆಗುತ್ತೆ ಫಾರ್ ಫಸ್ಟ್ ಇಯರ್ ಫಾರ್ ದ ಪ್ರಿನ್ಸಿಪಲ್ ₹1000. ನಾವು ಅಮೌಂಟ್ ಸ್ವಲ್ಪ ತಪ್ಪಾಗಿದೆ. ಆಕ್ಚುಲಿ ಅಮೌಂಟ್ ಬಂದ್ಬಿಟ್ಟು 1000 + 100 1100 ಆಗುತ್ತೆ. ಅದೊಂದು ಕಮ್ಮಿ ಇರ್ಲಿ ನಮ್ಮಿಂದ. ಸೆಕೆಂಡ್ ಇಯರ್ ಇಲ್ಲಿ ಪ್ರಿನ್ಸಿಪಲ್ ಚೇಂಜ್ ಮಾಡ್ಕೊಂಡಿದೀವಿ, 1100 ಆಗಿದೆ. ಸೊ PTR by 100 ಎಲ್ಲ ಬೆಲೆಗಳನ್ನ 1100 ಹಾಕ್ತಾ ಇರೋದು, ಒಂದು ವರ್ಷಕ್ಕೆ ಹಾಕ್ತಾ ಇರೋದು, ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇರೋದ್ರಿಂದ 10. ಸಿಂಪಲ್ ಇಂಟ್ರೆಸ್ಟ್ ಇಲ್ಲಿ ಚೇಂಜ್ ಆಗುತ್ತೆ. ಮೊದಲ ವರ್ಷಕ್ಕೆ ₹100 ಇತ್ತು ಸಿಂಪಲ್ ಇಂಟ್ರೆಸ್ಟ್, ಸೆಕೆಂಡ್ ಇಯರ್ಗೆ 110 ಆಯ್ತು. ನಾವು ಅಮೌಂಟ್ ಬಂದ್ಬಿಟ್ಟು ₹1210 ಆಗುತ್ತೆ. ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ₹1210 ಆಗುತ್ತೆ. ಅಂಡ್ ಲಾಸ್ಟ್ ಹಾಫ್ ಇಯರ್, ಇನ್ನ ಅರ್ಧ ವರ್ಷಕ್ಕೆ ಮಾಡ್ಬೇಕಲ್ವಾ, 2 ವರ್ಷಗಳಿಗೆ ಆಯ್ತು, ಇನ್ನ ಅರ್ಧ ವರ್ಷಕ್ಕೆ ಮಾಡೋದಾದ್ರೆ ಪ್ರಿನ್ಸಿಪಲ್ ಅಮೌಂಟ್ 1210 ಇದೆ, 1210 ಇಂಟು ಇಲ್ಲಿ ಅರ್ಧ ವರ್ಷ ಅಂತ ಹೇಳಿರೋದ್ರಿಂದ T 1/2 ಆಗುತ್ತೆ. ಅಂಡ್ ರೇಟು 10 ಇರುತ್ತೆ, 1/2 ಮಾಡ್ಕೊಂಡಿದೀವಿ, ಹಾಗಾಗಿ ಇಲ್ಲಿ 2 ಕೆಳಗಡೆ ಎಕ್ಸೆಸ್ ಆಗಿರುವುದು ನೆನ್ಪಿಟ್ಕೋಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಮಾಡಿದ್ರೆ ₹60.5 ಆಗುತ್ತೆ. ಅಮೌಂಟ್ ಬಂದ್ಬಿಟ್ಟು 1270.5 ಆಗುತ್ತೆ. ₹1,270.5 ಆಗುತ್ತೆ. ನೋಡಿ ಹಾಗಾದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಆಡ್ ಮಾಡ್ಬಿಟ್ರೆ, ಎಲ್ಲಾ ಸಿಂಪಲ್ ಇಂಟ್ರೆಸ್ಟ್ ಆಡ್ ಮಾಡಿದ್ರೆ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. 100 110 60.5 that's equal to ₹270.5 ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ಮಾಡೋದಾದ್ರೆ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್, ಅಮೌಂಟ್ ಬಂದ್ಬಿಟ್ಟು ಇಲ್ಲಿದೆ, ಅಮೌಂಟ್ ಲಾಸ್ಟ್ ಅಲ್ಲಿ ಬಂದಿರೋದು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್, ಪ್ರಿನ್ಸಿಪಲ್ ಬಂದ್ಬಿಟ್ಟು ಫಸ್ಟ್ ಅಲ್ಲಿ ಇರೋದು ಬೇಸಿಕಲಿ 1000. ಸೊ 1270.5 ಮೈನಸ್ 1000 that's equal to ₹270.5 ಆಗುತ್ತೆ. ಇದು ಒಂದು ವಿಧ ಯೂಸಿಂಗ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಅಂತ ಮಾಡಿರೋದು ಇದನ್ನ. ಅಂಡ್ ಸೆಕೆಂಡ್ ಮೆಥಡ್ ಯೂಸಿಂಗ್ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಫಾರ್ ದ ಫಸ್ಟ್ 2 years. ಮೊದಲ ವರ್ಷಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಯೂಸ್ ಮಾಡಿ ಮಾಡಬಹುದು. ದೆನ್ ಯೂಸ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಫಾರ್ ನೆಕ್ಸ್ಟ್ ಹಾಫ್ ಇಯರ್. ಇನ್ನು ಉಳಿದಂತಹ ಅರ್ಧ ವರ್ಷಕ್ಕೆ ನಾವು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಯೂಸ್ ಮಾಡಬಹುದು. ಹಂಗಂತ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಯೂಸ್ ಮಾಡಕ್ ಆಗಲ್ವಾ ಅಂತ ಅಲ್ಲ, ಯೂಸ್ ಮಾಡಬಹುದು. ಇಂದ ಥರ್ಡ್ ಮೆಥಡ್, ಅದು 3ನೇ ಮೆಥಡ್ ಅಲ್ಲಿ ನೋಡಬಹುದು. ಅದನ್ನ ಇಲ್ಲಿ ನೋಡಿ. ಹಾಗಾದ್ರೆ ಪ್ರಿನ್ಸಿಪಲ್ ಕೊಟ್ಟಿರುವಂತಹ ಮಾಹಿತಿಯನ್ನ ಅಲ್ಲೇ ತಗೋತಾ ಇದ್ದೀನಿ ನೇರವಾಗಿ. ಸ್ವಲ್ಪ ಟೈಮ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ನಾನು. ಪ್ರಿನ್ಸಿಪಲ್ 1000 ಇದೆ, N 2 years ಇದೆ, R 10% ಇದೆ.
2 ವರ್ಷಕ್ಕೆ ಮಾತ್ರ ನಾನು ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಈಗ ಎಷ್ಟಾಗುತ್ತೆ ಅಂದ್ರೆ ದೆನ್ ಫೈನ್ ಇಂಟ್ರೆಸ್ಟ್ ಫಾರ್, ನೋಡಿ ಅಮೌಂಟ್ ಬಂದ್ಬಿಟ್ಟು 1210 ಆಯ್ತು. ದೆನ್ ಫೈನ್ ದ ಇಂಟ್ರೆಸ್ಟ್ ಫಾರ್ 1210 ಫಾರ್ ದ ಪೀರಿಯಡ್ ಆಫ್ ಹಾಫ್ ಇಯರ್ ಯೂಸಿಂಗ್ ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ಬರುವಂತಹ ಅಮೌಂಟ್ 1210. ಇದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಉಳಿದಂತಹ ಅರ್ಧ ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಷ್ಟೇ. ನೋಡಿ ಹಾಗಾದ್ರೆ ಯೂಸಿಂಗ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ, ಪ್ರಿನ್ಸಿಪಲ್ ಚೇಂಜ್ ಆಯ್ತು 1210, ಟೈಮ್ ಹಾಫ್ ಇಯರ್ ಇದೆ, ಕೇವಲ ಅರ್ಧ ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ 10% ಇದೆ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ PTR/100 ಅಂತ ಹೇಳ್ತೀವಿ. ಸೊ 1210 ಇಂಟು 1 ಇಂಟು 10, ಇಲ್ಲಿ ಟೈಮ್ ಬಂದ್ಬಿಟ್ಟು 1/2 ಆಗಿರೋದ್ರಿಂದ 1/2 ಇಂಟು 100 ಆಗಿರುತ್ತೆ ಇಲ್ಲಿ. ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸಿಂಪ್ಲಿಫಿಕೇಶನ್ ಪಾರ್ಟ್ ಇದು 60.5 rupees ಆಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ ದ ಹಾಫ್ ಇಯರ್, ರಿಮೈನಿಂಗ್ ಹಾಫ್ ಇಯರ್ಗೆ. ನಾವು therefore ಅಮೌಂಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಅಮೌಂಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಇಲ್ಲಿ 1210 ಆಗಿದೆ ಮತ್ತು ಇಂಟ್ರೆಸ್ಟ್ ಬಂದ್ಬಿಟ್ಟು 60.5 ಇದೆ. ಹಾಗಾಗಿ ಅಮೌಂಟ್ ಏನಾಗುತ್ತೆ ಇಲ್ಲಿ rupees 1270.5 rupees ಆಗುತ್ತೆ. ಹಾಗಾದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ? ಸೊ ಕಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಇದರಲ್ಲಿ ಪ್ರಿನ್ಸಿಪಲ್ ಅನ್ನ ಮೈನಸ್ ಮಾಡಿದ್ರೆ 270.5 rupees ಆಗುತ್ತೆ. ಇದು ಎರಡನೇ ಮೆಥಡ್ ಅಲ್ಲಿ ಈ ರೀತಿ ಮಕ್ಕಳಿಗೆ ಹೇಳ್ಕೊಡ್ಬೋದು ನಾವು ಅಂತ. ಹಾಗಾದ್ರೆ ಇನ್ನೊಂದು ಮೆಥಡ್ ಅನ್ನ ತೋರಿಸ್ಕೊಟ್ಬಿಡ್ತಾ ಇದೀನಿ. ಥರ್ಡ್ ಮೆಥಡ್, ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಫಾರ್ ಆನ್ಯುವಲಿ ಅಂಡ್ ಹಾಫ್ ಇಯರ್ಲಿ ಕಂಪೌಂಡ್. ಇಲ್ಲಿ ಫಾರ್ಮುಲಾಗಳಿದೆ ಅಲ್ವಾ, TKP ಸರ್ ಹೇಳ್ಕೊಟ್ರು ನಮ್ಗೆ. ಹಾಫ್ ಇಯರ್ಲಿ ಹೇಳ್ಕೊಟ್ಟಿದ್ದಾರೆ, ಮತ್ತೆ ಮಂತ್ಲಿ ಹೇಳ್ಕೊಟ್ಟಿದ್ದಾರೆ, ಡೇ ಹೇಳ್ಕೊಟ್ಟಿದ್ದಾರೆ, ಮಿನಿಟ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ, ಸೆಕೆಂಡ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ, ನ್ಯಾನೋ ಸೆಕೆಂಡ್ಸ್ ಅಲ್ಲಿ ಹೇಳ್ಕೊಟ್ಟಿರುವಂತಹ ಆ ಫಾರ್ಮುಲಾವನ್ನ ಯೂಸ್ ಮಾಡ್ಕೋಬಹುದು. ಹಾಫ್ ಇಯರ್ಲಿ ಫಾರ್ಮುಲಾ ಕೂಡ ಯೂಸ್ ಮಾಡಬಹುದು. ಹಾಗಾದ್ರೆ ನೋಡಿ, ಅಮೌಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಪ್ರಿನ್ಸಿಪಲ್ ಇಂಟು 1 ಪ್ಲಸ್ R divided by 100 bracket close into bracket 1 plus R divided by 100 bracket close into bracket 1 plus R divided by 200 bracket close. ಇಲ್ಲಿ ಹಾಫ್ ಇಯರ್ಲಿ ಮಾಡ್ತಾ ಇರೋದ್ರಿಂದ by 2 ಆಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಹಾಫ್ ಆಗುತ್ತೆ ಅಂತ ಹೇಳಿರೋದು. ಹಾಗಾಗಿ R divided by 100 ಆಗುತ್ತೆ. ಹಾಫ್ ಇಯರ್ಲಿ ಅಂದ್ರೆ 2n ಆಗುತ್ತೆ. 2n ಅನ್ನೋದು ಏನಾಗುತ್ತೆ, 2n ಇಂಟು 1/2 ಆದಾಗ 1 ಬರುತ್ತೆ. ಸೊ ಹಾಗಾಗಿ ಇದನ್ನ ನೇರವಾಗಿ ಹಾಕೊಂಡಿದ್ದೀನಿ ನಾನು ಇಲ್ಲಿ. ಇದು ಮೊದಲ ವರ್ಷ, ಎರಡನೇ ವರ್ಷ, ಇದು ಹಾಫ್ ಇಯರ್ ಆಗುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಮಾಡಿದ್ರೆ ನಮ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ನೋಡಿ ಹಾಗಾದ್ರೆ ಅಮೌಂಟ್ ಈಸ್ ಈಕ್ವಲ್ ಟು ಮೇಲ್ಗಡೆ ಇರುವಂತಹ ಫಾರ್ಮುಲಾವನ್ನ ಹಾಗೆ ತಗೋತಾ ಇದ್ದೀನಿ ನಾನು. ಪ್ರಿನ್ಸಿಪಲ್ 1000 ಇದೆ ಇಂಟು ಬ್ರಾಕೆಟ್ 1 ಪ್ಲಸ್ R ಬಂದ್ಬಿಟ್ಟು 10 ಇದೆ, 10 divided by 100 bracket close into bracket 1 plus 10 divided by 100 bracket close into bracket 1 plus R ಅಂದ್ರು 10 divided by 200 bracket close. ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ನಾನೀಗ. 0 0 ಕ್ಯಾನ್ಸಲ್ ಆಯ್ತು ಫಸ್ಟ್ ಟರ್ಮ್ ಅಲ್ಲಿ. ಸೆಕೆಂಡ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕ್ಯಾನ್ಸಲ್ ಆಗುತ್ತೆ 0 0. ಹಾಗೆ ಥರ್ಡ್ ಅಲ್ಲಿ ನೋಡೋದಾದ್ರೆ 0 0 ಕ್ಯಾನ್ಸಲ್ ಆಯ್ತು. That's equal to 1000. ಇಲ್ಲಿ LCM ಮಾಡಿ ಸಿಂಪ್ಲಿಫೈ ಮಾಡಿರೋದು 10 ಇದೆ, 10 ಆಗುತ್ತೆ, 1 ಇದೆ, 10 plus 1 11/10 ಆಗುತ್ತೆ. ಹಾಗೇನೆ 11/10 ಆಗುತ್ತೆ. ಇಲ್ಲಿ 20 ಇರೋದ್ರಿಂದ 21/20 ಆಗುತ್ತೆ. ನೋಡಿ 1000 ಇಂಟು ಬ್ರಾಕೆಟ್ ಮೇಲ್ಗಡೆ ಇರೋದನ್ನ 11 into 11 into 21 ಮಾಡೋದಾದ್ರೆ 2541 divided by 2000 ಆಗಿರುತ್ತೆ. ಕ್ಯಾನ್ಸಲೇಷನ್ ಮಾಡಿದ್ರೆ 1000 divided by 2000 ಇದೆ. ಇಲ್ಲಿ 0 0 ಹೋಗುತ್ತೆ, ಉಳಿಯೋದು 2 ಮಾತ್ರ. 2541 divided by 2 ಮಾಡಿದ್ರೆ rupees 1270.5 ಬರುತ್ತೆ. ಇದು ಅಮೌಂಟ್ ಆಗಿರೋದ್ರಿಂದ ನನಗೆ ಕಂಪೌಂಡ್ ಇಂಟ್ರೆಸ್ಟ್ ಬೇಕು. ಏನಾಗುತ್ತೆ ಕಂಪೌಂಡ್ ಇಂಟ್ರೆಸ್ಟ್ ಅಂತಂದ್ರೆ that's equal to 1270.5 minus 1000 ಮಾಡಿದ್ರೆ
270.5 rupees ಆಗುತ್ತೆ. ಇದು ಮತ್ತೊಂದು ವಿಧದಲ್ಲಿ ಈ ರೀತಿ ಹೇಳ್ಕೊಡ್ಬಹುದು. 3 ವಿಧಗಳಲ್ಲಿ ಈ ರೀತಿಯಾದಂತಹ ಲೆಕ್ಕಗಳನ್ನ ಹೇಳ್ಕೊಡ್ಬಹುದು ಮಕ್ಕಳಿಗೆ ಅಂತ. There are some situations where we could use the formula for calculation amount in compound interest. Here are few. ಹಾಗಾದ್ರೆ ಎಲ್ಲಿ ಯೂಸ್ ಮಾಡ್ಕೋತೀವಿ ಇದನ್ನ? ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಅಪ್ಲಿಕೇಶನ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪಾಪ್ಯುಲೇಷನ್ಸ್, ಜನಸಂಖ್ಯೆಯಲ್ಲಿನ ಏರಿಕೆ ಅಥವಾ ಇಳಿಕೆಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ಇಫ್ ದ ರೇಟ್ ಆಫ್ ಗ್ರೋತ್ ಈಸ್ ನೋನ್, ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯ ಬೇಗ ತಿಳಿದ್ರೆ ಅವುಗಳ ಬೆಳವಣಿಗೆ. ಹಾಗೇನೆ ದ ವ್ಯಾಲ್ಯೂ ಆಫ್ ಅನ್ ಐಟಮ್, ಇಟ್ಸ್ ಪ್ರೈಸ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಇನ್ ದ ಇಂಟರ್ಮೀಡಿಯೇಟ್ ಇಯರ್ಸ್. ಒಂದು ವಸ್ತುವಿನ ಬೆಲೆ ಬೇರೆ ಬೇರೆ ಕಾಲಾವಧಿಯಲ್ಲಿ ಹೆಚ್ಚು ಕಡಿಮೆ ಆದರೆ ಅದರ ಮೌಲ್ಯ. ಹಾಗಾದ್ರೆ ಫರ್ದರ್ ಒಂದಿಷ್ಟು ಟೆಸ್ಟ್ ಫಾರ್ ಕನ್ನಡ ಮೀಡಿಯಂ ಅಂತ ತಗೊಂಡಿರೋದು, ಇದು ಲಿಂಕ್ ಇದೆ ಎವ್ಯಾಲ್ಯೂಯೇಷನ್ಗೆ. ಅಂಡ್ ಟೆಕ್ಸ್ಟ್ ಬುಕ್ ಅನ್ನ ಸ್ವಲ್ಪ ಅನಾಲಿಸಿಸ್ ಮಾಡಿದ್ರೆ, ಅನಾಲಿಸಿಸ್ ಫಾರ್ ಟೆಕ್ಸ್ಟ್ ಬುಕ್ ಅಂತ ಲಾಸ್ಟ್ ಅಲ್ಲಿ ತಗೊಂಡಿರೋದು. ಟೋಟಲ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು 66 ಇದೆ. ಇದನ್ನ ಅನಾಲಿಸಿಸ್ ಮಾಡಿರೋದು. ಸ್ವಲ್ಪ ಮಿಸ್ಟೇಕ್ ಗಳು ಇರೋದು, ಅವುಗಳನ್ನು ಕೂಡ ಮಾಡಿದ್ದೇವೆ, ಅದನ್ನ ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಸೊ ಅಂಡ್ ಗೋ ಥ್ರೂ ಲಿಂಕ್ ಟು ಲರ್ನ್ ಫ್ರಮ್ ವಿಡಿಯೋಸ್. ಒಂದಿಷ್ಟು ವಿಡಿಯೋಸ್ ಲಿಂಕ್ ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಈ ವಿಡಿಯೋಸ್ ಗಳನ್ನ ನೋಡಿದ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಮಾಡಿರೋದು. ಇದನ್ನ ಇಲ್ಲಿ ಏನ್ ತೋರಿಸ್ತಾ ಇಲ್ಲ, ಆ ಸಮಯದ ಅಭಾವ ಆಗಿರೋದ್ರಿಂದ ನಾನು ಮುಂದೆ ಹೋಗ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಇಷ್ಟು ನನ್ನ ಒಂದು ನಿಮ್ಮೊಂದಿಗೆ ಈ ದಿನ